ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರಂ. ಗುರುದೇವರ ಚರಣಾರವಿಂದಗಳಿಗೆ ವಂದಿಸಿ ಶ್ರೀಕೃಷ್ಣ ಪರಮಾತ್ಮನು ಅರ್ಥಸ್ವರೂಪನಾಗಿರುವಂಥ ಅರ್ಜುನನ ಕುರಿತು ಸಮಸ್ತ ದುಃಖಗಳಿಂದ ನಿವೃತ್ತಿಯಾಗಲಿಕ್ಕೆ ಅತ್ಯಂತ ಅವಶ್ಯಕವಾಗಿರುವ ಜ್ಞಾನವನ್ನು, ಪ್ರತ್ಯೇಕ ಭಿನ್ನ ಪರಮಾತ್ಮನ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಡುವುದಕ್ಕೋಸ್ಕರವಾಗಿ ಈ ಭಗವದ್ಗೀತೆಯನ್ನು ಪ್ರಾರಂಭ ಮಾಡಿದ್ದಾರೆ. ಸಮಸ್ತ ದುಃಖಗಳು ದೇಹವನ್ನು ಆಶ್ರಯಿಸಿ ಇರ್ತಾವೆ. ಈ ದೇಹವೇ ನಾನು ಅಲ್ಲ ಅಂದಮೇಲೆ ದುಃಖ ಬರುವ ಪ್ರಶ್ನೆನೇ ಇಲ್ಲ, ಜನ್ಮ ಮರಣ ಪ್ರಶ್ನೆ ಇಲ್ಲ ಅಂತ ಅರ್ಥ ಮಾಡಿಕೊಂಡು ಈ ಅಹಂಕಾರಕ್ಕೂ ಮಮಕಾರಕ್ಕೂ ಕಾರಣವಾದ ಅಜ್ಞಾನ, ತತ್ಕಾರ್ಯವಾದ ದೇಹೇಂದ್ರಿಯಾದಿಗಳಲ್ಲಿ ಇರುವ ಅಹಮತ್ವ ಅವರ ಮಮತ್ವ, ಇವೆರಡೂ ನಿವೃತ್ತಿಗಾಗಿ ಭಗವಂತ ಗೀತೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಸತ್ಯವು ಸರ್ವದಾ ಅನುಭವದಲ್ಲಿದ್ದರೂ ಕೂಡ ಮನುಷ್ಯನಿಗೆ ವ್ಯಕ್ತ ಆಗುವುದಿಲ್ಲ. ಕಾರಣ ಏನು? ಪ್ರಕಾಶ ಸ್ವರೂಪನಾದ ಸೂರ್ಯ ಇದ್ದರೂ ಕಾಣಲಾರದಕ್ಕೆ ಕಾರಣ ಹೇಗೆ ಮೇಘಗಳು ಅದಾವೆ, ಅದರಂತೆ ಆತ್ಮನು ಸ್ವಯಂ ಸಿದ್ಧನಾಗಿಯೂ ನ ಜಾಯತೆ ಮ್ರಿಯತೆ ಇದ್ದರೂ ಕೂಡ ಆ ಆತ್ಮನಲ್ಲಿ ಅನ್ಯಥಾ ಬುದ್ಧಿ ಆಗಿ ನಾನು ಹುಟ್ಟುವವನು, ಸಾಯುವವನು, ಸುಖಿ ದುಃಖಿ ಅಂತ ಆಗ್ತಾರಲ್ಲ, ಈ ಅಜ್ಞಾನಕ್ಕೆ ಮೂಲ ಕಾರಣ ಏನಿರಬೇಕು ಅಂತ ಕೇಳಿದರೆ ಪಾಪ ಅಂತ ಹೇಳಿದರು. ಪಾಪದ ಅರ್ಥನೇ ಅದ, ಪಾತ ಯತಿ ಇತಿ ಪಾಪ. ಯಾವುದು ಮನುಷ್ಯನನ್ನು ಕೆಳಗೆ ತರ್ತದೆ ಅದಕ್ಕೆ ಪಾಪ ಅಂತ. ಆ ಪಾಪ ಅನುಗುಣದಿಂದ ಗಿಡಮರ ಕ್ರಿಮಿಗಳ ರೂಪಾಗಿ ಅಂತ ನಿಜಗೊಂಡು ಬರ್ತಾರೆ. ಆಯಾ ಪಾಪದಿಂದ ಏನಪ್ಪ ಅಂತ ಕೇಳಿದರೆ ಮನುಷ್ಯನಿಗೆ ಆಗೋದಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ಪಾಪ ನಿವೃತ್ತಿಯಾಗಿ ಪುಣ್ಯಕರ್ಮಗಳನ್ನು ಯಾರು ಮಾಡ್ತಾರೆ? ಅಂತಗತಂ ಪಾಪಂ ಜನಾನ ಪುಣ್ಯಕರ್ಮ. ಸದಾ ಪುಣ್ಯವನ್ನೇ ಮಾಡ್ತಾ ಪಾಪಕರ್ಮವನ್ನು ಯಾರು ಕಳ್ಕೋತಾರೆ ಅವರು ಈ ಸುಖ ದುಃಖ ಇಚ್ಛಾ ದ್ವೇಷಾದಿ ದ್ವಂದ್ವಗಳಿಂದ ದೂರ ಉಳ್ಳವರಾಗಿ ಸ್ಥಿರಬುದ್ಧಿ ದೃಢವೃತ ಸ್ಥಿರಬುದ್ಧಿ ಉಳ್ಳವರಾಗಿ ಮಾಂ ಭಜಂತೆ, ನನ್ನನ್ನು ತಿಳಿತಾರೆ, ನನ್ನನ್ನು ಸೇವಿಸ್ತಾರೆ, ನನ್ನನ್ನು ಅರಿತಾರೆ. ಭಜ ಅಂದರೆ ಭಜನೆಯೇ ಅಲ್ಲ, ತಿಳ್ಕೊಳ್ಳೋ ಅರ್ಥನೂ ಅದ, ಭಜ ಸೇವಾಯಾಮನೂ ಅದ. ಆದ್ದರಿಂದ ಅರ್ಜುನ ಅವರ ಪಾಪದಿಂದ ಕೂಡಿಕೊಂಡು ದ್ವಂದ್ವ ಮೋಹದಿಂದ ಅವರು ಕೂಡಿ ನನ್ನನ್ನು ಮರಿತಾರೆ, ಮೋಹದಲ್ಲಿ ಬೀಳ್ತಾರೆ. ಆದರೆ ಯಾವಾಗ ಪುಣ್ಯಕರ್ಮಗಳನ್ನು ಸತ್ಕರ್ಮಗಳನ್ನು ಭಜನೆ ಭಕ್ತಿಯನ್ನು ಮಾಡುವುದರಿಂದ ಅವರಿಗೆ ಇಚ್ಛಾದ್ವೇಷ ಹೋಗ್ತವೆ, ಅವ್ರ ಮೋಹನೂ ಹೋಗಿಬಿಡ್ತದೆ. ಆವಾಗ ನನ್ನನ್ನು ಅವರು ತಿಳಿತಾರೆ, ನನ್ನ ಭಕ್ತಿ ಮಾಡ್ತಾರೆ, ನನ್ನ ಜ್ಞಾನ ಪ್ರಾಪ್ತಿ ಮಾಡ್ಕೋತಾರೆ ಅಂತ ಹೇಳಿದರು. ಅದನ್ನೇ ಮುಂದಿನ ಶ್ಲೋಕದಲ್ಲಿ ಮನುಷ್ಯ ಯಾವುದೇ ಆಗಲಿ
ದುಃಖ ಆಯ್ತಂದರೆ ಸುಖಕ್ಕೆ ಪ್ರಯತ್ನ ಮಾಡ್ತಾರೆ. ದುಃಖದ ಜ್ಞಾನನೇ ಆಗಲಿಲ್ಲ ಅಂದ್ರೆ ಪ್ರಯತ್ನ ಮಾಡೋ ಪ್ರಶ್ನೆ ಇಲ್ಲ. ಆಪರೇಷನ್ ಮಾಡುವಾಗ ಸಂಮೋಹಿತ ಮಾಡ್ತಾರೆ, ಬೇಹುಷ್ ಮಾಡ್ತಾರೆ. ಮೈನಾಗ ದುಃಖ ಗೊತ್ತಾಗಿಲ್ಲ, ಪ್ರಯತ್ನ ಪ್ರಶ್ನೆಯೇ ಇಲ್ಲ. ಹಾಗೆ ಸಮಸ್ತ ಜೀವಿಗಳು ಸಂಮೋಹಿತ ಆಗ್ಯಾವ ಎದರಿಂದ? ದ್ವಂದ್ವ ಮೋಹದಿಂದ. ಆ ದ್ವಂದ್ವ ಏನು? ಬೇಕು ಬೇಡ, ಸುಖ ದುಃಖ ಇವುಗಳಲ್ಲಿ ಏನಪ್ಪ ಅಂತ ಕೇಳಿದರೆ ನಿವೃತ್ತಿ ಪ್ರವೃತ್ತಿ ಒಳಗನೆ ಸದಾ ಅದಾರ ಅವರು. ದುಃಖ ನಿವೃತ್ತಿ, ಸುಖ ಪ್ರಾಪ್ತಿ, ಹಾನಿ ನಿವೃತ್ತಿ, ಲಾಭ ಪ್ರಾಪ್ತಿ, ಇದಕ್ಕೇನು ಸದಾ ಏನಪ್ಪ ಅಂತ ಕೇಳಿ ಅದಾರ. ಅದರಿಂದ ಅವರು ದುಃಖವನ್ನು ಅನುಭವ ಮಾಡ್ತಾರೆ. ಇವೆಲ್ಲಕ್ಕೆ ಕಾರಣ ಏನದು? ಅಜ್ಞಾನ. ಎಲ್ಲಕ್ಕೂ ದುಃಖ ಏನು? ಜನ್ಮ ಮರಣ ದೊಡ್ಡ ದುಃಖ. ಇವು ನಡವರ್ಕ್ ಉಳಿಕೆವು. ಜನ್ಮ ದುಃಖಂ, ಜರ ದುಃಖಂ, ಜಯ ದುಃಖಂ, ಪುನಃ ಪುನಃ ಹೇಳೋದು. ಮೊದಲೇ ದುಃಖ ಜನ್ಮ, ಎರಡನೇ ದುಃಖ ಮರಣ. ಇವು ನಡವರ್ಕ್. ಅಪ್ಪ ಅವ್ರು ಹೇಳ್ತಿದ್ರು, ಆ ದಂಡಿಗೆ ನೀರ, ಈ ದಂಡಿಗೆ ನೀರ, ನಡವರ್ಕ ನೀರೇ ನೀರು ಅಲ್ಲ. ಆ ದಂಡಿ ಈ ದಂಡಿ ನಡ್ಬೇಕು ನೀರೇ ಇರ್ತದೆ ಹೊಳೆ. ಹಾಗೆ ಜನ್ಮ ದುಃಖದ, ಮರಣನೂ ದುಃಖ. ಮನುಷ್ಯನ ಸ್ವಭಾವದ ದುಃಖ ನಿವೃತ್ತಿಗೆ ಯಾರು ಕೂಡ ಅದನ್ನು ನಿವೃತ್ತಿಗೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಎಷ್ಟೋ ಪ್ರಯತ್ನ ಮಾಡಿ ಎಲ್ಲಿ ಆಗಿದ್ರೆ ಕಡಿಮೆ ನಮ್ಮಂತೆಗೆ ಬರ್ತಾರೆ. ಜನ್ಮ ಮೃತ್ಯು ಏನಪ್ಪ ಅಂತ ಕೇಳಿದ್ರೆ ಆಗಲಿಲ್ಲ ಅಂದ್ರೆ ಅದಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಮಾಂ ಆಶ್ರಿತ್ಯ ಏ ಯತಂತಿ. ಏ ಯಾರು? ಎಷ್ಟು ಸಾಧ್ಯ ಅವೆಲ್ಲ ದುಃಖ ನಿವೃತ್ತಿಗೆ ಎಲ್ಲ ಉಪಾಯಗಳನ್ನು ಸಂಸಾರದಲ್ಲಿ ಮಾಡಿದ ಮೇಲೆ ಅದು ಹೋಗಲಿಲ್ಲ ಅಂದ್ರೆ ಅವಾಗೇನು ಮಾಡ್ತಾರೆ? ಕಡೆಗೇನು ಮಾಡೋದಪ್ಪ, ಇನ್ನು ಅಲ್ಲಿಗೆ ಹೋಗೋಣ, ಅಲ್ಲಿಗೆ ಮಾಮಾಶ್ರಿತ್ಯ. ಅದಕ್ಕೆ ಅರ್ಥಾರ್ಥಿ ಇವೆಲ್ಲ ಹೇಳಿದಾರಲ್ಲ. ಇವರೆಲ್ಲ ಏನಪ್ಪ ಅಂದ್ರೆ ಎಲ್ಲ ಪ್ರಯತ್ನ ಮಾಡಿ ನೋಡ್ತಾರೆ ಅವರು. ಎಲ್ಲಿ ಆಗಲಿ ಅಂದರೆ ಕಟ್ಕಡಿ ನಡಿಯಪ್ಪ, ಎಲ್ಲ ಕಡೆ ತೋರಿಸ್ತಾರೆ. ಕಟ್ಕಡಿ ಶಾಸಕ ಏನು ದೇವ್ರು ಬಿಡ್ದದ, ಏನೇ ದೇವ್ರು ಕಾಡಕತ್ತೇನೆ. ಆವಾಗ ಮುಗಿದ ಬಳಕ ಜ್ಯೋತಿಷಿ ಪತಿಷಿ ಅವ್ರ ಕಡೆ ಹೋಗ್ತಾರೆ. ಹಾಗೆ ಮನುಷ್ಯ ಏನಪ್ಪ ಅಂದ್ರೆ ಸರ್ವ ಪ್ರಯತ್ನಗಳನ್ನು ಮಾಡಿದ ಮೇಲೆ ಅವ್ರು ಏನಾಗ್ತದೆ ಅಂತ ಕೇಳಿದರೆ ಎಲ್ಲಿ ಬಗೆಹರಲಿಲ್ಲ ಅಂತಂದ್ರೆ ಮಾಂ ಆಶ್ರಿತ್ಯ ಕಡಿ ನನ್ನಂತೆ ಬರ್ತಾರೆ. ಬಂದು ಏನು ಮಾಡ್ತಾರೆ? ಪರಮಾತ್ಮ ಈ ಹುಟ್ಟು ಸಾವು ಕಳಿಯಪ್ಪ, ಹುಟ್ಟಿದ ಮೇಲೆ ನನಗಿಟ್ಟು ದುಃಖ ಅದ, ಹುಟ್ಟಿದಾಗ ಎಷ್ಟು ದುಃಖ ಹಾಕದಂತ ಬರ್ದಾರೆ ಶಾಸ್ತ್ರದಾಗ, ಮರಣದಾಗ ಎಷ್ಟು ದುಃಖ ಹಾಕದಂತ ಅಪ್ಪ ಅವ್ರು ಹೇಳ್ತೀರಿ. ಮರಣ ಅವೆಲ್ಲ ಪ್ರಾಣವಾಗಿ ಹಿಂದಕ್ಕೆ ಹೋಗೋವಂತ ಅಷ್ಟು ಸರಿತಾವಂತ ಊಟ. ಆವಾಗ ಹೆಂಗೆ ಹಾಕದಂದ್ರೆ ನೂರಾರು ಚೇಳು ಕಡಿದ್ರೆ ಒಮ್ಮೆ ಎಷ್ಟು ದುಃಖ ಹಾಕೋದು ಅಷ್ಟು ದುಃಖ ಹಾಕೋದಂತ ಹೇಳ್ತೀರಿ ಅಪ್ಪ ಅವರು. ಒಂದು ಚೇಳು ಕಡಿದ್ರೆ ಹೆಂಗೆ ಹಾಕದ, ಒಮ್ಮೆ ಒಂದು 10-20 ಚೇಳು ಕಡಿದ್ರೆ ಎಷ್ಟು ತ್ರಾಸ ಹಾಕದ ಅಷ್ಟು ತ್ರಾಸ ಈ ನರಗಳಿಂದ ಪ್ರಾಣ ಹಿಂದಕ್ಕೆ ಹೋಗುವಾಗ ಅಷ್ಟು ತ್ರಾಸ ಹಾಕೋದು. ಅದಕ್ಕೆ ಬೇಹುಷ ಹಾಕ್ತಾನೆ ಮನುಷ್ಯ, ಅದಕ್ಕೆ ಚೇಳಾಡ್ತಾನೆ. ಅದಕ್ಕೆ ಹೇಳಿದ್ರು ಅವರು ಅದನ್ನು ಈ ದುಃಖವನ್ನು ಕಳೆಯಲಿಕ್ಕೆ ಏನು ಮಾಡ್ತಾರೆ ಅವರು? ಇವು ಜರ ಮರಣ ದುಃಖದ ಮೋಕ್ಷಾಯ ನಿವೃತ್ತಿಗೋಸ್ಕರವಾಗಿ ಯಾರು ಮಾಂ ಆಶ್ರಿತ್ಯ ಯತಂತಿ ನನ್ನೇನು ಆಶ್ರಯ ಮಾಡಿಕೊಂಡು ಪ್ರಯತ್ನ ಮಾಡ್ತಾರೋ. ಹೌದು, ಪ್ರಯತ್ನ ಮಾಡಿ ಏನು? ಭಕ್ತಿ, ಜ್ಞಾನ, ಸತ್ಕರ್ಮಗಳು ಇವೆಲ್ಲ ಅದಾವಲ್ಲ. ನನಗಾಗಿ ಕರ್ಮ, ನನಗಾಗಿ ನನ್ನದೇ ಭಜನೆ, ನನ್ನದೇ ಜ್ಞಾನ. ಭಜ ಸೇವಾಯಂ ಅಂತೂ ಅರ್ಥದ, ಭಜ ಜ್ಞಾನೇ ಅಂತಲೂ ಅರ್ಥದ. ಅದಕ್ಕೆ ನಂತರ ಅವರು ಯಾರು ನನ್ನ ಆಶ್ರಯ ಮಾಡಿಕೊಂಡು ನನ್ನ ಕರ್ಮಗಳನ್ನೇ, ನನ್ನ ಭಕ್ತಿಯನ್ನೇ, ನನ್ನ ಜ್ಞಾನವನ್ನೇ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಯತಂತಿ. ಯಾರಿಗೆ? ಮಾಮ ಆಶ್ರಿತ್ಯ ನನಗೆ ಅಂದರೆ ಯಾವ ದೇವರಿಗೆ ಬಿಡ್ಕೊಳ್ಳೋದು? ನನ್ನನ್ನೇ ನಂಬಿ ನನ್ನ ಪ್ರಾಪ್ತಿಗೋಸ್ಕರವಾಗಿ ದುಃಖ ನಿವೃತ್ತಿಗಾಗಿ ಯಾರು ಯತಂತೆ ಪ್ರಯತ್ನ ಮಾಡ್ತಾರೆ ಅವರು ತದ್ಬ್ರಹ್ಮ ತದ್ಬ್ರಹ್ಮ ಇದು ಅವರು ಬ್ರಹ್ಮರೂಪನಾದ ನನ್ನನ್ನು
ದೇಶಕಾಲ ವಸ್ತು ಪರಿಚ್ಛೇದನಾದ ನನ್ನನ್ನು ಅವರೇನಪ್ಪ ಅಂತ ಕೇಳಿ ವಿದು ಅರಿಯುತ್ತಾರೆ. ಹೆಂಗೆ ಕೃತ್ಸ್ನಂ ಅಂದರೆ ಏನ್ರಿ ಸಂಶಯ ವಿಪರೀತ ಭಾವನಾದಿ ರಹಿತ ಪೂರ. ಕೃತ್ಸ್ನಂ ಅಂದ್ರೆ ಪೂರ ಸಂಸ್ಕೃತ. ಸಂಶಯ ವಿಪರೀತ ಆದಿ ಭಾವನೆ ರಹಿತ ಉಳ್ಳವರಾಗಿ ಏನಪ್ಪ ಅಧ್ಯಾತ್ಮಂ ಕರ್ಮಚ ಅಖಿಲಂ. ಅಧ್ಯಾತ್ಮ ಆದಿಭೂತ ಆದಿದೈವ ಮುಂದೆ ಹೇಳ್ತಾರೆ. ಅಧ್ಯಾತ್ಮ ಪ್ರತ್ಯೇಗಾತ್ಮ ರೂಪನಾದ ನಾನೇ ಆದ ತನ್ನನ್ನು ಅಥವಾ ತಾನಾದ ನನ್ನನ್ನು ಅವರೇನಪ್ಪ ಕೃತ್ಸಂ ಸಂಪೂರ್ಣವಾಗಿ ಏನಪ್ಪ ಅಖಿಲಂ ಅವರು ವಿದು ತಿಳ್ಕೊತಾರೆ. ಅರ್ಜುನ ಹೇಗೆ ಕರ್ಮದಿಂದ, ಭಕ್ತಿಯಿಂದ, ಜ್ಞಾನದಿಂದ ಇವು ಮೂರು ರೀತಿಯಲ್ಲಿ ಅವರು ಪ್ರವೃತ್ತರಾಗಿ ನನ್ನ ಕಡೆ ಬರ್ತಾರೆ. ಅವ್ರೇನೇನಪ್ಪ ಅಂತ ಕೇಳಿದರೆ ಮಾಡ್ತೀನಿ ಅಂತ ಕೇಳೋದು. ಪ್ರಶ್ನೆ ಭಜಂತೆ ಮಾಂ ಅಂತ ಹೇಳಿದ್ರಲ್ಲ, ಯಾಕೆ ಮಾಡ್ತಾರೆ? ಕಿಮರ್ಥಂ ಭಜಂತೆ, ಯಾಕೆ ನಿನ್ನ ಸೇವಾ ಮಾಡ್ತಾರೆ, ಯಾಕೆ ನೆನಪು ಮಾಡ್ತಾರೆ, ಯಾಕೆ ನೆನಪು ಜ್ಞಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ? ಕಾರಣೇನ ಕಾರ್ಯಂ ನ ಸಂಪದ್ಯತೆ. ಕಾರಣದಿಂದ ಕಾರ್ಯ ಹೇಗಿಲ್ಲ. ಬಂದಾನ ಯಾಕೆ ಬಂದಾನ, ಕೇಳ್ತಾನೆ ಯಾಕೆ ಕೇಳ್ತಾನೆ, ಹೋಗ್ತಾನೆ ಯಾಕೆ ಹೋಗ್ತಾನೆ, ಪ್ರಶ್ನೆ ಅದೆಲ್ಲ. ನಿಮ್ಮ ಭಜನೆ ಯಾಕೆ ಮಾಡ್ತಾರೆ, ಯಾಕೆ ಮಾಡ್ತಾನೆ? ಕಿಮರ್ಥಂ ಭಜಂತೆ, ಯಾಕೆ ನಿಮ್ಮ ಭಜನೆ ಮಾಡ್ತಾರೆ ಅಂತ ಕೇಳಿದರೆ ಚತುರ್ಯುಗ ಮಾಂ ಭಜಂತೆ ಹೇಳೋದು. ಅವ್ರು ಯಾಕೆ ನೀನು ಭಜನೆ ಮಾಡ್ತಾರೆ ಅಂದ್ರೆ ಜರ ಮರಣ ಮೋಕ್ಷಾಯ. ಜರ ಮರಣ ಇವೆರಡೂ ದುಃಖ ಅದ. ಮುಪ್ಪಿದರೆ ನಿಜಗೊಂಡು ಬರ್ದಾರೆ, ಬಹಳ ದುಃಖ. ಮನುಷ್ಯನ ಕುಂತ್ರೆ ಹೇಳಕ್ಕೆ ಬರೋಂಗಿಲ್ಲ, ಎದ್ದು ಕೊಂಡಕ್ಕೆ ಬರೋಂಗಿಲ್ಲ, ಉಣ್ಣಕ್ಕೆ ಆಗಂಗಿಲ್ಲ, ಉಂಡ್ರೆ ಪಚನ ಆಗಂಗಿಲ್ಲ, ಮಗಕ್ಕೆ ಬರೋಂಗಿಲ್ಲ, ಮಕ್ಕೊಂಡ್ರೆ ನಿದ್ದೆ ಬರೋಂಗಿಲ್ಲ. ಮನುಷ್ಯನ ಅತ್ಯಂತ ಹೀನ ಅವಸ್ಥೆ ಅದು. ಎಲ್ಲರಿಗೆ ಅಸಹ್ಯವಾಗಿರ್ತಕ್ಕಂಥದ್ದು ಈ ಜರ. ಅದೇನಪ್ಪ ಮನುಷ್ಯನ ಜರ್ಜರಿತ ಮಾಡ್ತದೆ. ಜರ್ಜರಿತ ಮಾಡುವುದಕ್ಕೆ ಜರ ಅಂತಾರೆ. ನೋಡುವಲ್ಲಿ ಜರ್ಜರಿತ ಆಗ್ತಾನೆ, ಕೇಳುವಲ್ಲಿ ಜರ್ಜರಿತ, ಎಲ್ಲ ಕಮ್ಮಿ ಹಾಕೋದು ಬರ್ತದೆ. ಯಾವುದು ಮನುಷ್ಯನ ಇಂದ್ರಿಯಗಳನ್ನು ಜರ್ಜರಿತ ಮಾಡುವುದು ಅದು ಜರ, ಅದಕ್ಕೆ ಮುಪ್ಪ ಅಂತಾರೆ. ನೋಡುವಲ್ಲಿ, ಕೇಳುವಲ್ಲಿ, ಮುಟ್ಟುವಲ್ಲಿ, ಆಡುವಲ್ಲಿ ಏನಾಗಿದೆ ಅವ ಜರ್ಜರಿತ ಆಗೇನ ಹಂಗಿಲ್ಲ. ನಡೆಯಕ್ಕೆ ಹೋದ್ರೆ ಕೈ ನಡೀತಾವೆ, ನಡೆಯಕ್ಕೆ ಹೋದ್ರೆ ಹೆಜ್ಜೆ ತಪ್ತಾವೆ, ಮಾತಾಡೋಕೆ ಹೋದ್ರೆ ತೊದಲು ಹಾಕದ, ಮನುಷ್ಯ ವಿಚಾರ ಮಾಡೋಕ್ಕೆ ಹೋದ್ರೆ ತಿಳಿಯಂಗಿಲ್ಲ. ಏನಾಗ್ಯದ ಅವು ಜರ್ಜರಿತ ಆಗ್ಯಾವ. ಅಂದರೆ ಏನು, ಬಟ್ಟೆರೆ ಅದ ಹಳೇದಾಗ್ಯದ. ಸೋಮ ಜಗ್ಗಾಡಿದ್ರಿ ಅಂದ್ರೆ ಹರಿತವೆ, ಅದು ಬರೋದು. ಯಾಕೆ ಜರ್ಜರಿತ ಆಗ್ಯದ, ಜರ್ಜರಿತ ಆಗ್ಯದ. ಹಂಗೆ ಈ ಶರೀರ ನೋಡೋಕ್ಕದ ಮಟ್ಟ ಈಗೇನಿಲ್ಲ. ಭಾಳ ಬಿಗದ್ರಿ ಏನ್ರಿ ಅಂದ್ರೆ ಇದು ಹರಿತ. ಅದಕ್ಕಂದ್ರೆ ಅವರು ಇದು ಜರ್ಜರಿತ ಆಗ್ಯದ. ಜರ ಮರಣ ಮೋಕ್ಷಾಯ, ಅದಕ್ಕೆ ಜರ ಅಂದರು. ಮರಣ ಇದರಿಗೆ ಗೊತ್ತದ, ಎಲ್ಲರಿಗೂ ಗೊತ್ತದ. ಮುಪ್ಪು ಗೊತ್ತಿರ್ತದೆ ಇಲ್ಲೋ, ಮರಣರೇ ಗೊತ್ತು ಎಲ್ಲರಿಗೆ. ಅದ ಸಣ್ಣವರು ಸಾಯ್ತಾವ, ಮುಪ್ಪೇ ಆಗಂಗಿಲ್ಲ, ವಯಸ್ಸದ ಸಾಯ್ತಾರೆ. ಪರಂತು ಮರಣ ಅದು ತಪ್ಪುದಲ್ಲ, ಎಲ್ಲರಿಗೂ ಅದು ಎಲ್ಲರಿಗೂ ಗೊತ್ತದ. ಇದು ಮರಣ ಇದೇನಪ್ಪ ಜರ ಮರಣ ಇದು ಯಾರಿಗೆ ಬೇಡಾಗ್ಯದ. ಹೌದಾ? ಮರಣದಾಗ ಹೇಳ್ತಾರೆ ಅವರು, ಮರಣ ಆಗುವಾಗ ಹಂಗ್ಯಾಕೆ ಮನುಷ್ಯ ಬೇಹುಷ ಹಾಕ್ತಾರ ಅಂತ ಕೇಳಿದ್ರೆ, ಭಾಳ ಕುಡ್ದವ, ಭಾಳ ಹೊಡೆದವ, ಮೂರ್ಛೆ ಹೆಂಗೆ ಹಾಕ್ತಾನ. ಹಂಗೆ ಅವು ಇಂದ್ರಿಯಗಳಿಂದ ಪ್ರಾಣ ವಾಪಸ್ಸಾಗೋ ಇಷ್ಟು ತ್ರಾಸ ಹಾಕೋದಂತ್ರಿ. ತ್ರಾಸು ಹೆಚ್ಚಾದ್ರೆ ಬೇಹುಷ ಹಾಕೋದು, ತ್ರಾಸು ಹೆಚ್ಚಾದ್ರೆ ಬೇಹುಷ ಹಾಕೋಣ. ಅದಕ್ಕಂತಾರೆ ಅವರು, ಇವು ಯಾರಿಗೆ ಬೇಡಾಗ್ಯಾವ, ಮುಪ್ಪನು ಯಾರಿಗೆ ಬೇಡ. ದೇವರ ಕೈಕಾಲು ಆಡುವಾಗ ಒಯ್ಯಪ್ಪ, ಕೈಕಾಲು ಆಯುವಾಗ ಒಯ್ಯಪ್ಪ ಅಂದ್ರೆ ಕಾಲ ಕೈಯ ಹೇಳ್ತಾರೆ ಅವರು. ವೃದ್ಧೋ ಯಾತಿ ಗೃಹೀತ್ವ ದಂಡಂ ತಲುಪಿನ ಮುಂಚೆತ್ತೆ ಆಶಾ ಪಿಂಡಂ ಹೇಳ್ಯಾರಲ್ಲ. ಅದಕ್ಕೆ ಅಲ್ಲಿ ತಗ ಬೇಡಪ್ಪ ಜಲ್ದಿ ಒಯ್ಯ ಅಂತವ್ರು. ಯಾಕೆ ಅವು
ಕೋಲು ಕೈಯಾಗ ಕೊಟ್ಟರೆ ಹಿಡಿಯೋಕ್ಕೆ ತಾಕತ್ತಿಲ್ಲ ಅಂದರೆ ಏನು ಮಾಡ್ಬೇಕು? ಅದನ್ನು ಇಲ್ಲ. ಅದಕ್ಕೆ ಇದು ಒಳ್ಳೆ ಚಲೋ ಅಲ್ಲ ಅಂತ ನಾವು ಜರ ಮರಣ ಯೋಹೋ ಮೋಕ್ಷಾರ್ಥಂ, ಅದರ ಬಿಡುಗಡೆ. ಜರಾನು ಬರಬಾರ್ದು, ನನ್ನ ಮುಪ್ಪು ಬರಬಾರ್ದು. ದೇವರ ನನ್ನ ಕೈಕಾಲು ಆಡೋದ್ರಾಗ ವಯ್ಯಪ್ಪ ಅಂತ ನಾನು ಭಜನೆ ಮಾಡ್ತಾವೆ ಮಂದಿ. ಜರ ಮರಣ ಮೋಕ್ಷಾಯ ಮಾಂ ಭಜಂತೆ. ಯಾಕೆ? ಅವು ಭಾಳ ಹೀನ ಅವಸ್ಥೆ ಅದು. ಮರಣನೂ ಭಾಳ ತ್ರಾಸ ಕೊಡ್ತದೆ, ಜರನು ಏನಾರ ಅಧಿಕ ಚರ್ಜರ್ ಆದ ಅವರು ಇದ್ದೂ ಸತ್ತಂಗಿರ್ತಾರೆ, ಅವರಿದ್ದೂ ಸತ್ತಂಗೆ. ಅದಕ್ಕೆ ಇವೆರಡು ಮೋಕ್ಷಾಯ ಇವು ಬರಬಾರ್ದು ಅಂತ ಮಾಂ ಭಜಂತೆ. ಜನ ಕಿಮರ್ಥಂ ಭಜಂತೆ, ಯಾಕೆ ನೀನು ಭಜನೆ ಮಾಡ್ತಾರೆ? ಜರ ಮರಣ ಮೋಕ್ಷಾಯ. ನಮಗೆ ಕೈಕಾಲ ಆಡೋದ್ರಾಗೆ ಒಯ್ಯಪ್ಪ ದೇವ್ರೆ, ಹೌದಲ್ಲ, ನಮಗೆ ದುರ್ಮರಣ ಬರಲಾರ್ದಂಗೆ ಮಾಡಪ್ಪ ದೇವ್ರೆ ಅಂತ ತಿಳ್ಕೊಂಡು ಮಾಂ ಭಜಂತೆ. ಜನರು ಯಪ್ಪ ನಮ್ಮ ಭಜನೆ ಮಾಡ್ತಾರೆ. ತೇ ತದ್ ಬ್ರಹ್ಮ ವಿದುಹು ಕೃತ್ಸ್ನಂ ವಿದುಹು. ಅಂಥವರು ಯಾರು ನನ್ನ ಭಜನೆ ಮಾಡ್ತಾರಲ್ಲ, ನನ್ನ ನಂಬ್ಯಾರ, ನಾನು ತಿಳಿಯೋಕೆ ಪ್ರಯತ್ನ ಮಾಡ್ತಾರೆ, ಅವರು ಕೃತ್ಸ್ನಂ ತದ್ ಬ್ರಹ್ಮಂ ವಿದುಹು. ಆ ಬ್ರಹ್ಮವನ್ನು, ಆತ್ಮವನ್ನು, ಅಧಿಷ್ಠಾನವನ್ನು ಅವರು ಸಂಪೂರ್ಣವಾಗಿ ತಿಳಿತಾರೆ. ಏನು? ಸಚ್ಚಿದಾನಂದ ಲಕ್ಷಣಾತ್ಮಕವಾಗಿರತಕ್ಕಂಥ ಬ್ರಹ್ಮ. ಅವರು ಅಧ್ಯಾತ್ಮಂ ಚ ಅಖಿಲಂ. ಅಧ್ಯಾತ್ಮ, ಅಧಿಭೂತ, ಅಧಿದೈವ ಅಂತ ಮುಂದೆ ಹೇಳ್ತಾರೆ. ಅದು ಅಧ್ಯಾತ್ಮ. ಪ್ರತ್ಯೇಗಾತ್ಮ ಇದು ಅಧ್ಯಾತ್ಮ. ಮ್ಯಾಲಿರೋದು ಅಧಿದೈವ. ನಾವು ಯಾವುದರ ಅಪೇಕ್ಷೆ ಮಾಡ್ತೀವೋ ಅದು ಭೂತ. ಅಧಿದೈವ, ಅಧ್ಯಾತ್ಮ, ಅಧಿಭೂತ ಅದ. ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ ಅಧ್ಯಾತ್ಮಂ ಏನಪ್ಪ ಅಂದ್ರೆ ಅಖಿಲಂ ಕರ್ಮಂ ತೇ ಬ್ರಹ್ಮ ತದ್ವಿದು. ಸಮಸ್ತ ಜೀವಾತ್ಮನು ಮಾಡತಕ್ಕಂತಹ ಅಖಿಲ ಕರ್ಮವನ್ನು ಏನಪ್ಪ ಅಂದ್ರೆ ಅಧ್ಯಾತ್ಮ ರೂಪದಲ್ಲಿ ಏನದವ ಅದರ ಬಗ್ಗೆ ಏನಪ್ಪ ಅವ ಪ್ರಾರ್ಥನೆ ಮಾಡ್ತಾನೆ. ಏ ಪರಮಾತ್ಮ ನನಗೆ ಮಾಡು, ಕರ್ಕೊಂಡು ಬೈ. ಇವೆಲ್ಲವನ್ನು ಅರಿತೀನಿ ಅಂತಾನೆ ಪರಮಾತ್ಮ. ಇವ್ನೇನದಪ್ಪ ಅಂದ್ರೆ ಯಾವುದರ ಸಲುವಾಗಿ ಇವ ಪ್ರಾರ್ಥನೆ ಮಾಡ್ತಾನೆ? ಯಾರು ಮಾಡ್ತಾರೆ? ಯಾರು ಮಾಡ್ತಾರೆ? ಏನಪ್ಪ ಅಂದ್ರೆ ಅಧ್ಯಾತ್ಮ. ಅಧ್ಯಾತ್ಮ ಅಂದ್ರೆ ಈ ಜೀವ, ಪ್ರತ್ಯೇಗಾತ್ಮ, ಜೀವಾತ್ಮ ಏನು ಕರ್ಮವನ್ನು ಮಾಡ್ತಾನೆ, ಅವ ಅಖಿಲ ಕರ್ಮವನ್ನು, ಪ್ರತಿ ಕರ್ಮವನ್ನು, ಮನುಷ್ಯನ ಸಮಸ್ತ ಶ್ರೇಷ್ಠಗಳನ್ನು ಹೇಗೆ ಸೂರ್ಯ ನೋಡ್ತಾನೋ ಅದರಂತೆ ನಾನು ಆ ಜೀವನ ಸಮಸ್ತ ಕರ್ಮಗಳನ್ನು ನಾನು ಗೊತ್ತನ್ನು ನಾನು ತಿಳಿತೀನಿ. ಯಾಕೆ? ನಾನು ಬ್ರಹ್ಮರೂಪ ಇದ್ದೀನಿ, ಭಗವಂತ ಸ್ವಲ್ಪ ಇದ್ದೀನಿ. ಅದಕ್ಕೆ ನಾನು ಸಮಸ್ತವನ್ನು ತಿಳಿತೀನಿ. ಇವರು ಯಾಕೆ ಭಜನೆ ಮಾಡಕತ್ಯಾರ? ಜರಣ ಮರಣ ಮೋಕ್ಷಾಯ, ದುಃಖ ನಿವೃತ್ತಿಗಾಗಿ ಏನು ಮಾಡ್ತಾರೆ, ಇದು ಪ್ರಯತ್ನ ಮಾಡ್ತಾರೆ, ಅದು ನನಗೆಲ್ಲ ಗೊತ್ತದ ಅಂತ ಹೇಳಿದ. ತೇ ಕಿಮರ್ಥಂ ಭಜಂತೆ ಜರ ಮರಣ ಮೋಕ್ಷಾಯ. ಜರ ಮರಣಯೋ ಮೋಕ್ಷಾರ್ಥಂ ಮಾಂ ಪರಮೇಶ್ವರಂ ಆಶ್ರಿತ್ಯ ಮತ್ ಸಮಾಹಿತ ಚಿತ್ತ ಸಂತೋ ಯತಂತಿ ಪ್ರಯತಂತಿ. ಸಂತರು ಅಂದರೆ ಸಾಧಕರು, ಭಕ್ತರು ನನ್ನ ಭಜನೆಯನ್ನು ಮಾಡುತ್ತಾರೆ, ನನ್ನ ಸ್ಮರಣವನ್ನು ಮಾಡುತ್ತಾರೆ, ನನ್ನ ಸೇವೆಯನ್ನು ಮಾಡುತ್ತಾರೆ. ಯಾಕೆ? ಸಮಸ್ತ ದುಃಖಗಳಿಗೆ ಕಾರಣವಾಗಿರ್ತಕ್ಕಂಥ ಏನದವು ಜರ ಮರಣ, ಮುಪ್ಪು, ಮರಣ, ಇವು ಅನಂತ ದುಃಖಗಳು. ಹೌದಲ್ಲ? ಮರಣ ಆಗಬೇಕಾದ್ರೆ ಮುಪ್ಪು ಆಗಬೇಕು, ಇವೆಲ್ಲ ಆಗಬೇಕಂದ್ರೆ ಜನ್ಮ ಬರಬೇಕು. ಅಂದರೆ ಜನ್ಮಾದಿಗಳು ಇವು ಏನದಪ್ಪ ಅಂದರೆ ಜನ್ಮ, ಇವು ಅಷ್ಟದ ಷಡ್ಭಾವ ವಿಕಾರಗಳು ಏನದಾವ ಇದು ಮನುಷ್ಯನಿಗೆ ದುಃಖವನ್ನು ಕೊಡ್ತಾವೆ. ಆದ್ದರಿಂದ ಪ್ರತಿಯೊಬ್ಬ ಅಧ್ಯಾತ್ಮ ಜೀವಿ ಅಂದರೆ ಪ್ರತ್ಯೇಗಾತ್ಮ ಜೀವ ನನಗೇನು ಮಾಡ್ತಾನೆ ಅಂದರೆ ಅವ ಪ್ರಾರ್ಥನೆಯಂತೆ ನನ್ನ ಪ್ರಾರ್ಥನೆ ಮಾಡ್ತಾರೆ. ಏನಪ್ಪ ಅಂದ್ರೆ ಮತ್ತೇನು ಮಾಡ್ತಾರೆ? ಅಧ್ಯಾತ್ಮವನ್ನು ಮಾಡ್ತಾರೆ. ಆತ್ಮ ಅಧ್ಯಾತ್ಮ. ಅದಕ್ಕಾಗಿ ಅಖಿಲ ಕರ್ಮವನ್ನು ಮಾಡ್ತಾರೆ, ನನ್ನ ಸಮಸ್ತ ದುಃಖಗಳು ನಿವೃತ್ತಿ ಆಗಲಿ ಅಂತ. ತೇ ಬ್ರಹ್ಮ ಪರಂ ತದ್ಬುದ್ಧಿ ಕೃಷ್ಣಂ ಸಮಸ್ತಂ ಅಧ್ಯಾತ್ಮಂ ಪ್ರತ್ಯಗಾತ್ಮ ವಿಷಯಂ ವಸ್ತು ತದ್ವಿದು. ಅಧ್ಯಾತ್ಮ ಅಂದ್ರೇನು?
ಪ್ರತ್ಯೇಗಾತ್ಮನಿಗೆ ಆಗತಕ್ಕಂತಹ ಈ ದುಃಖಗಳು ಎಲ್ಲವನ್ನು ಹೇಗೆ ನಿವೃತ್ತಿ ಆಗಲಿ ಅದ್ರ ಬಗ್ಗೆ ಪ್ರಯತ್ನ ಮಾಡ್ತಾರೆ. ಕರ್ಮಾಚ ಅಖಿಲಂ ಸಮಸ್ತಂ, ಇದು ಸಕಲ ಕರ್ಮಗಳು, ಅದರಿಂದ ಬರತಕ್ಕಂಥ ಜನ್ಮ ಮರಣ ಜರ ಇವೆಲ್ಲವುಗಳು ಇವುಗಳ ನಿವೃತ್ತಿಗಾಗಿ ಏನು ಮಾಡ್ತವೆ? ಆಶ್ರಯ ಮಾಡ್ತವೆ. ಹೌದಾ? ಹೆಂಗೆ ಸಣ್ಣ ಹುಡುಗರು ಯಾರು ಏನು ಬಂದು ಅವ್ವ ಅಪ್ಪನ ಕೊಳ್ಳಿಗೆ ಬೀಳ್ತಾವಲ್ಲ, ಕೊಳ್ಳಿಗೆ ಬೀಳ್ತಾವೆ, ಬಾ ನೀನು ಹೊಡಿತೀನಿ ಅಂದ್ರೆ ಕೊಳ್ಳಿಗೆ ಬೀಳ್ತಾವಲ್ಲ. ಯಾಕೆ? ಅವ್ರು ಯಾರು ಅಲ್ಲ ಅಂತ ಹೋದರೆ ಏನೂ ಮಾಡೋಂಗಿಲ್ಲ, ಅಲ್ಲೇನು ಮಾಡೋಂಗಿಲ್ಲ. ಅದು ನಮ್ಮ ಶಾಸ್ತ್ರ ಹೇಳ್ತಾರೆ, ಅವ್ವ ಭಾಳ ಮಾಡ್ಕೊಂಡು ಏನು ಕೆಡವುತ್ತೋ ಹುಡುಗ ಅಂದ್ರೆ ಏನು ತೊಗೊಳ್ಕೊಂಡು ಬಡಿಗೆ ತೊಡ್ಡೇನು ಹತ್ತಿದಂದ್ರೆ ಹುಡುಗ ಓಡಿ ಹೋಗಿಲ್ಲ, ಓಡಿ ಎಷ್ಟು ಓಡ್ತದ ಹುಡುಗ. ಭಾಳ ಶಾಣೆ ಇದ್ದ ಬಂದು ಅಪ್ಪನ ತೊಡೆ ಮೇಲೆ ಕೊಂಡಿರ್ತಾನೆ. ಮತ್ತು ಆಕೆ ಏನು ಮಾಡ್ತಾಳೆ? ಹೊಡೆಯೋಕ್ಕೆ ಬರೋಂಗಿಲ್ಲ, ಹೊಡೆಯೋಕ್ಕೆ ಬರೋಂಗಿಲ್ಲ. ಅವಾಗೇನಂತ ಬಿಟ್ಟರೆ ಬಾ, ಬಿಟ್ಟವ ನೋಡ್ತೀನಿ ನಿನಗಂತ. ಹಾಗೆ ಏನಪ್ಪ ಅಂತ ಕೇಳಿದರೆ ಇವನ ಜೀವ ಏನದಾನ ಹೋಗಿ ಪರಮಾತ್ಮನ ಮಾಮ್ ಆಶ್ರಯ ಅಂತೆ. ನನ್ನ ಕೊಳ ಬಂದು ಕೂತಂದ್ರೆ ಅದು ಮಾಯ, ಬಿಟ್ಟವ ನೀನು ದೇವರಿಗೆ ಬಿಟ್ಟವ ನೀನು ಮಾಡ್ತೀನಿ ಅಂತ ಹೆಂಗೆ ಅಂತ ಹೆಣ್ಮಗಳು ಹಾಗಿದ್ರು ಅಂತಾರೆ. ಇವರು ಸರ್ವ ಅಖಿಲಂ ಕರ್ಮಗಳನ್ನು ತ್ಯಾಜ್ಯ ಮಾಡಿ ಅಧ್ಯಾತ್ಮ ರೂಪದಿಂದ ಜೀವರೂಪದಿಂದ ಯಾವ ಪರಮಾತ್ಮನಿಗೆ ಶರಣಾಗ್ತಾನೆ ಅವ ಮಾಮಾಶ್ರಿತ ಯತಂತಿಯೇ ಎಂದು ಹೇಳ್ಯಾರ. ಅಂಥವನಿಗೆ ನಾ ಎಲ್ಲ ದುಃಖವನ್ನು ಪರಿಹಾರ ಮಾಡ್ತೀನಿ. ಎಲ್ಲನೂ ಕೂಡ ತೇ ಬ್ರಹ್ಮ ತದ್ವಿದು, ಅವರು ಬ್ರಹ್ಮರೂಪನಾದ ನನ್ನನ್ನು ಅರಿತರು ಅಂತ ಕೇಳಿದರೆ ಸಮಸ್ತ ಜನ್ಮ ಮರಣಾದಿ ಮಾಯೆಯಿಂದ ಅಜ್ಞಾನದಿಂದ ಆಗತಕ್ಕಂತಹ ಜನ್ಮ ಮರಣ ದುಃಖಗಳು ಏನಪ್ಪ ಅಂದ್ರೆ ಅವರು ಹೋಗ್ತಾವೆ. ಅವ್ರು ಏನಾಗಿಲ್ಲ, ಏನು ಮಾಡಿದ್ರು ಏನಾಗೋದಿಲ್ಲ ಅಂತ ಹೇಳೋದು. ಅತ್ರ ತೇಷಾಂ ತ್ರಯಾಣಾಂ ಭಗವಂತಂ ಭಜಮಾನಾನಾಂ ಜ್ಞಾತವ್ಯ ವಿಶೇಷ ಅನುಪಾದೇಯಶ್ಚ ಪ್ರಸ್ತೌತಿ ಜರಾ ಮರಣೇತಿ. ಏನು ಅದಕ್ಕೆ ಪರಮಾತ್ಮನನ್ನು ಆಶ್ರಯಿಸಿ ಯಾರು ಭಜನೆಯನ್ನು ಮಾಡ್ತಾರೆ, ಈ ಮೂರು ಗುಣಗಳಿಂದ ಕೂಡಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಅವರು ಬಿಟ್ಟು ಏನು ಪರಮಾತ್ಮನ ಆಶ್ರಯ ಮಾಡ್ತಾರೆ ಅಂಥವರಿಗೆ ಗುಣದಿಂದ ಕೂಡಿಕೊಂಡಿರತಕ್ಕಂಥ ಈ ಮಾಯೆ ಏನದ ಅದು ಏನೂ ಮಾಡೋಂಗಿಲ್ಲ. ಏನೂ ಮಾಡೋಂಗಿಲ್ಲ ಅಂದರೆ ಏನು ರೀ? ಜರ ಮರಣ ಮೋಕ್ಷ. ಅವರಿಗೆ ಜರೆಯಿಂದಲೂ ಮರಣದಿಂದಲೂ ಅವ್ರಿಗೆ ಏನಪ್ಪ ಅಂತ ಕೇಳಿದ್ರೆ ಏನೂ ಆಗೋದಿಲ್ಲ. ಪ್ರಕೃತಿ ಯುಕ್ತ ಆತ್ಮಸ್ವರೂಪ ದರ್ಶನಾಯ ಮಾಮಾಶ್ರಿಂತ ಯತಂತೆ. ಏನು ಹೇಳ್ತಾರೆ ನೋಡ್ರಿ? ಪ್ರಕೃತಿ ವಯುಕ್ತ ಆತ್ಮಸ್ವರೂಪ ದರ್ಶನಾಯ. ಪ್ರಕೃತಿ ಅಂದರೆ ಅಜ್ಞಾನ, ಅಜ್ಞಾನದ ಕೂಡಿಕೊಂಡಿರತಕ್ಕಂಥ ಜೀವರು ಅದರಿಂದ ಮುಕ್ತನಾಗಲಿಕ್ಕೆ ನನ್ನನ್ನು ಆಶ್ರಯಿಸಿ ಅವರಪ್ಪ ಅಂದ್ರೆ ಪ್ರಯತ್ನ ಮಾಡ್ತಾರೆ. ನನ್ನನ್ನು ಆಶ್ರಯಿಸೋ ಪ್ರಯತ್ನ ಮಾಡ್ತಾರೆ. ಯಾಕೆ? ದುಃಖಿಗಳದಾರೆ. ಜಡ್ ಬಂದವನೇ ಡಾಕ್ಟ್ರ್ ಅಂತೇಕೆ ಹೋಗ್ತಾನೆ. ಹಾಗೆ ಜನ್ಮ ಮರಣ ದುಃಖದಿಂದ ಕೂಡಿಕೊಂಡವರು ಯಾರು ನನ್ನನ್ನೇ ನಂಬಿ, ಹೇಗೆ ರೋಗಿ ವೈದ್ಯನೇ ನಂಬಿ ಔಷಧ ತೊಗೊಂಡ್ರೆ ಆರಾಮಾಗ್ತಾನೆ, ಹಾಗೆ ಜರ ಮರಣಾದಿಯಿಂದ ಕೂಡಿಕೊಂಡಿರ್ತಕ್ಕಂಥ ಈ ಪ್ರತ್ಯೇಗಾತ್ಮ ಏನಂದ್ರೆ ಜೀವ, ಇವ ಜೀವ ಅಧ್ಯಾತ್ಮ ಇಂದು ಕೂಡಿಕೊಂಡಿದ್ದ ಜೀವ ಮಾಮಾಶ್ರಿತ್ಯ ಯತಂತೆ ಭಜಂತೆ. ಯತಂತೆ ಅಂದರೆ ಭಜಂತೆ. ಯಾರು ನನ್ನನ್ನು ಆಶ್ರಯ ಮಾಡಿ ನನ್ನ ಸೇವೆಯನ್ನು, ನನ್ನ ಸ್ಮರಣವನ್ನು, ನನ್ನ ಜ್ಞಾನವನ್ನು ಮಾಡ್ಕೋತಾರೆ, ತೇ ತದ್ಬ್ರಹ್ಮವಿದು, ಅವರು ಆ ಬ್ರಹ್ಮಜ್ಞಾನ ಉಳ್ಳವರಾಗ್ತಾರೆ. ಅಧ್ಯಾತ್ಮಂಚ ಕೃತ್ನಂಚ ವಿದು. ಅಧ್ಯಾತ್ಮ ಅಂದ್ರೆ ಪ್ರತ್ಯೇಗಾತ್ಮ. ನನ್ನೂ ತಿಳಿತಾರೆ, ತನ್ನೂ ತಿಳ್ಕೊತಾರೆ. ಅವರು ಅಹಮಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂತಾರಲ್ಲ, ನನ್ನನ್ನು ತಿಳ್ಕೊತಾರೆ, ತನ್ನನ್ನು ತಿಳ್ಕೊತಾರೆ ಅವರು. ಮತ್ತು ಎಲ್ಲನೂ ತಿಳ್ಕೊತಾರೆ. ಕೃಷ್ಣ ಇದು ಯಾರು ಪರಮಾತ್ಮ ತಿಳಿದಾರೆ ಅವರು ತನ್ನನ್ನು ತಿಳಿದಾರೆ, ಯಾರು ತನ್ನನ್ನು ತಿಳಿದಾರೆ ಅವರು ಪರಮಾತ್ಮ ತಿಳಿದಾರೆ, ಯಾರು ಇವೆರಡರದಾಗಿ ತಿಳಿದಾರೆ ಅವ್ರು ಎಲ್ಲನೂ ತಿಳಿದಾರೆ. ಕೃಷ್ಣಮ್ಮ ಇದು ಈ ಜಗತ್ತನ್ನೇ. ಹೌದಲ್ಲ? ಜಗತ್ತನ್ನೇ. ಯಾರು ಎಳಿ ಗೊತ್ತಾದ್ರೆ ಅವ್ರಿಗೆ ಅರಿವಿ ಪೂರ ಜ್ಞಾನ ಅದ. ಅವ್ರಿಗೆ ಎಳಿ ತಿಳಿದವ ಅರಿವಿ ಜ್ಞಾನ ಆಯಿತು. ರೇಷ್ಮೆ ಎಳಿ ರೇಷ್ಮೆ ಅರಿವಿ, ಕಾಟನ್ ಎಳಿ ಕಾಟನ್ ಅರಿವಿ ಪೂರ ತಿಳ್ಕೊತಾನೆ ಅವ. ಹಾಗೇನಪ್ಪ ಅವ್ರು ಎಲ್ಲವನ್ನೂ ತಿಳ್ಕೊತಾರೆ. ಕೃಷ್ಣ ಇದು ಅಂದರೆ
ಕರ್ಮಾಚ ಅಖಿಲಂ ಇದು ಅವರ ಏನಪ್ಪ ಅಖಿಲ ಕರ್ಮವನ್ನು ಅಖಿಲ ಉಪಾಸನೆಯನ್ನು ಎಲ್ಲವನ್ನೂ ಅವರು ತಿಳಿದಂತೆ ಆಯಿತು. ಅದು ಭಾಷ್ಯಕಾರರು ಅವರು ಬರೀತಾರೆ, ಬೇರೆ ಬೇರೆ ಮಂದಿ ಬೇರೆ ಬೇರೆ ಬರ್ತಾರೆ. ಸ್ವಲ್ಪ ಇನ್ನೊಬ್ಬರು ಬರೀತಾರೆ ಜರಾಮರಣ ಮೋಕ್ಷ ಇತಿ ಅನ್ವಯ ಕಾಮವ್ಯಾವೃತ್ತ್ಯರ್ಥ. ಏನಂತಂದ್ರೆ ಜರಾಮರಣ ಅಂದರೆ ಏನು? ಅಪೇಕ್ಷೆ ಮಾಡಲಾರದು, ಮತ್ತೇನು ಇಚ್ಛೆ ಯಾರೇ ಮಾಡ್ತಾರೆ, ನಾನು ಜರ ಬರಲಿ ಮರಣ ಬರಲಿ ಯಾರೂ ಅಲ್ಲ. ಅಂದ್ರೇನು? ಮೋಕ್ಷೇ ಸಕ್ ಇತ್ಯುತ್ಯರ್ಥ. ಅಂದ್ರೇನು? ಬೇಡ, ಮೋಕ್ಷ ಅಂದ್ರೆ ಬೇಡ, ನಮಗೆ ಜರ ಬೇಡ, ಮರಣ ಬೇಡ, ಇದೇನು ಬೇಕು? ಮೋಕ್ಷ ಬೇಕು. ಜರ ಮರಣ ನಿವೃತ್ತಿ ಮೋಕ್ಷದ ಪ್ರಾಪ್ತಿಗಾಗಿ ನನ್ನನ್ನು ಅವರೇನಪ್ಪ ಅಂದ್ರೆ ಪ್ರಯತ್ನ ಮಾಡ್ತಾರೆ. ಅದೇನು ಶಾಸ್ತ್ರ ಹೇಳ್ಯಾರ, ಮುಮುಕ್ಷೋ ಅಮುಮುಕ್ಷಸ್ತು ವರೋ ಏಕಾಂತ ಭಕ್ತಿ ಭಾಕ್ ಇತಿ ಇತರಸ್ಥಿತೆ ನಾರದೀಯೇ. ನಾರದ ಪುರಾಣ ಹೇಳ್ತಾರೆ ಏನಪ್ಪ ಅಂತ ಕೇಳಿದರೆ, ಮುಮುಕ್ಷು ಏನದಾನ ಮುಮುಕ್ಷಸ್ತು. ಮುಮುಕ್ಷು ಅಮುಮುಕ್ಷು ಆಗೋದಕ್ಕಿಂತಲೂ ಮುಮುಕ್ಷು ಚಲೋ ಅಲ್ರಿ. ಯಾವ ಈ ಕಡೆ ಅವನ ಬುದ್ಧಿನೇ ಇಲ್ಲ, ಇದ್ರ ವಿಚಾರನೇ ಇಲ್ಲ, ಅವನಕ್ಕಿಂತ ಮುಮುಕ್ಷು ಚಲೋ ಅಲ್ರಿ. ಪಾಮರನಕ್ಕಿಂತಲೂ ಮುಮುಕ್ಷು ಚಲೋನೇ. ಅದಕ್ಕೆ ಹೇಳ್ತಾರೆ ಮುಮುಕ್ಷು ಅವ ಒಳ್ಳೆಯವದಂಗೆ, ಪರಮಾತ್ಮ ತಿಳಿದಿಲ್ಲ. ಅವ್ರು ಯಾರು? ಏಕಾಂತ ಭಕ್ತ. ಭಕ್ತದಲ್ಲಿ ಪರಮಾತ್ಮ ತಿಳಿದಿಲ್ಲ, ಅವನಿಗೆ ಬೇಕು ರೊಕ್ಕ. ಈಗ ಅದಲ್ಲ ಧ್ರುವ ಪ್ರಹ್ಲಾದ ಇವರೆಲ್ಲ ಉದಾಹರಣೆ ಕೊಡ್ತೀರಲ್ಲ. ಅದಕ್ಕೆ ಧ್ರುವಗೆ ಬೇಕಾಗಿತ್ತು ಸಂಪತ್ತು, ದೇವ್ರು ಬೇಕಾಗಿದ್ದಿಲ್ಲ, ಅವನಿಗೆ ಸಂಪತ್ತು ಬೇಕಾಗಿತ್ತು. ಅದಕ್ಕೆ ನಾರದ ಹೇಳ್ದ ಅವ ಭಜನೆ ಕೊಡ್ತ. ಅದಕ್ಕೆ ಪರಮಾತ್ಮನಿಗೆ ಆಗಿಲ್ಲ. ರಾಜ್ಯಕ್ಕಾಗಿ ಧ್ರುವ ಹೆಂಗೇನಪ್ಪ ಅಂದ್ರೆ ನಾರದರ ಮಾತು ಕೇಳಿ ಭಕ್ತಿಯನ್ನು ಮಾಡಿದ. ಹಾಗೆ ಅಂತಾರವರು. ಇವರೆಲ್ಲ ನಾರದೀಯೇ ನಾತ್ಯಂತಿಕಮಿವ, ಕೇವಲ ಪರಮಾತ್ಮನ ಪ್ರಾಪ್ತಿ ಇಲ್ಲ, ಪ್ರಪಂಚದ ಪ್ರಾಪ್ತಿಗಾಗಿ ಪರಮಾತ್ಮನ ಭಕ್ತಿಯನ್ನು ಮಾಡ್ತಕ್ಕಂಥದ್ದು ಏನಂದರೆ ಇದನ್ನು ದೇವಾನಾಂ ಗುಣಲಿಂಗಾನಾಂ ಲಿಂಗಾನಾಂ ಆನುಸ್ರಾವಿಕ ಕರ್ಮಣಾಂ ಸತ್ವ ಏವೈಕ ಮನಸ್ಸೋ ವೃತ್ತಿ ಸ್ವಾಭಾವಿಕೀತು ಯಃ. ಮನುಷ್ಯನಿಗೆ ಏನು ಹೇಳ್ತಾರೆ? ಎಲ್ಲಾದರೂ ಎಲ್ಲರೇ ಭಕ್ತಿ ಪ್ರೀತಿ ಹುಟ್ಟಾಕ ಏನದ? ಗುಣ, ಲಿಂಗ, ನಾಮ ಇವೆಲ್ಲವನ್ನು ಏನಪ್ಪ ಅಂತ ಕೇಳಿದರೆ ಮನುಷ್ಯ ಆನುಸ್ರವಿಕ ಕರ್ಮಣ ಕೇಳಿದೇವಲ್ಲ ಇದ್ದ ಈ ದೇವರ ಧ್ರುವ ಬೇಡದು ಕೊಟ್ಟಾನಂತ ಕೇಳಿದೇವಲ್ಲ, ಅದನ್ನು ನಾವು ಬೇಡವು. ಅರ್ಜುನಿಗೆ ಗೆದ್ಸ್ಯಾನಂತ ನಾವು ಅವನ ಭಜನೆ ಮಾಡಿದ್ವಿ. ಇದು ಆನುಸ್ರವಿಕ, ನಮ್ಗೆ ಆಗಿಲ್ಲ ಖರೆ. ಭಕ್ತಿ ಹೆಂಗೆ ಉತ್ಪನ್ನ ಆಗ್ತದ? ಕೇಳಿ ಫಲವನ್ನು ನೋಡಿ ಕಣ್ಣೀಲಿ ನೋಡಿ ಉತ್ಪನ್ನ ಆಗ್ತಿರ್ತದೆ. ಇದಕ್ಕೆ ಆನುಸ್ರವಿಕ ಅಂತಾರೆ ಅವರು. ಅದಕ್ಕೆ ಅಂತಾರೆ ದೇವಾನಾಂ ಗುಣ ಲಿಂಗ ಏನಪ್ಪ ಲಿಂಗಾನಾಂ ಆನುಸ್ರವಿಕ ಕರ್ಮಣಾಂ. ಅವರ ರೂಪ, ಅವರ ಗುಣ. ಪರಮಾತ್ಮ ಹೆಂಗದನ? ದಯಾವಂತನ, ಕೃಪಾವಂತನ, ಉದಾರಿ ಅದನ. ಇವೆಲ್ಲ ಕೇಳ್ತೇವಲ್ಲ. ಯಾರ ಮನೆಗೆ ಏನೂ ಕೊಡೋಂಗಿಲ್ಲ, ಬಾಗಲಿ ಮುಳ್ಳಚ್ಚಾರ ಅವ್ರ ಮನೆಗೆ ಬೇಡಕ್ಕೆ ಯಾರು ಹೋಗ್ತಾರೆ? ಹೋಗಿಲ್ಲ, ಕೊಡ್ತಾರದು ಸುದ್ದಿ. ಯಾಕೆ? ಬೆಳ್ಕೊಳ್ಳೋರು ಭಾಳ ಶಾಣ್ಯಾರಿರ್ತಾರೆ. ಅವ್ರು ಅಲ್ಲಿ ಹೇಳ್ತಾರೆ ಹೋಗಿ ಅಲ್ಲಿ ಕೊಡಕತ್ತಾರೆ, ಹೋಗಿ ಹೇಳ್ತಾರೆ. ಆನುಸ್ರವಿಕ ಅದ ಹೋಗ್ತಾರೆ. ಮತ್ತು ಕಟ್ಕೊಂಬಿಟ್ಟದ ಹೋಗ್ಬೇಡ ಕೊಡಂಗಿಲ್ಲ, ನಾಯಿ ಬಿಡ್ತಾನೆ, ನಾಯಿ ಕೊಡಂಗಿಲ್ಲ, ಹೋಗಿಲ್ಲ. ಇದು ಆನುಸ್ರವಿಕ ಪ್ರವೃತ್ತಿ ನಿವೃತ್ತಿ ಅದ. ದೇವತೆಗಳು ನಾವು ಬೇಡದು ಕೊಡ್ತಾರೆ. ಅದಕ್ಕೆ ಇಂದ್ರಾಯ ಸ್ವಾಹ ಬ್ರಹ್ಮಣೇ ಸ್ವಾಹ ನಾವು ಯಾಕಂತೇವಿ? ಕೊಡ್ತಾರಂತಾನೆ. ಕೊಟ್ಟಾರ ಅನ್ನೋದು ಕೇಳಿದ್ದೇವೆ, ಕೊಟ್ಟದ್ದು ಭಾಳ ಮಂದಿಗೆ ನೋಡಿದ್ದೇವೆ. ಅವ್ರು ದಿನ ಗುಡಿಗೆ ಹೋಗ್ತಾರೆ, ಅದಕ್ಕೆ ಸೌಕರ್ಯ ನಾವು ನೋಡಿದ್ದೇವೆ. ನೋಡಿದ್ದೇವೆ, ಆನುಸ್ರವಿಕನೂ ಅದ, ಕೇಳಿದ್ದೇವೆ. ಅದಕ್ಕೆ ಮನುಷ್ಯನಲ್ಲಿ ಭಕ್ತಿ ಹುಡ್ತದೆ. ಆ ದೇವತೆ ಬಗ್ಗೆ ನಾವು ಕೇಳಿನೇ ಇಲ್ಲ, ಯಾರಿಗೆ ಕೊಟ್ಟದ್ದು ನೋಡಿನೇ ಇಲ್ಲ ಅಂದ್ರೆ ಯಾಕೆ ಹೋಗ್ತೇವೆ? ಹೋಗಿಲ್ಲ. ಅದಕ್ಕೆ ಈ ಭಕ್ತಿ ಆನುಸ್ರವಿಕ ಅದ ಅಂತಾರೆ. ದೇವಾನಾಂ ಗುಣ ಲಿಂಗಾನಾಂ ಆನುಸ್ರವಿಕ ಕರ್ಮಣಾಂ ಅದಲ್ಲ. ಅವರ
ಭಾಳ ಗುಣ ನೋಡಿಲ್ಲ, ರೂಪಕ್ಕೆ ಎಷ್ಟು ಬೆನ್ನು ಹತ್ತಾರಿಲ್ಲ ರೀ. ರೂಪಕ್ಕೆ ಬೆನ್ನು ಹತ್ತದ ಗುಣ ಗೊತ್ತಿಲ್ಲ, ನಮ್ಗೆ ಮಾಡ್ಕೊಂಬಳಕ್ಕೆ ಗೊತ್ತಾಕ ಅಂತ ಗೊತ್ತಾಗಿಲ್ಲ. ಎಷ್ಟೋ ಮಂದಿ ಗುಣಕ್ಕೆ, ಎಷ್ಟೋ ಮಂದಿ ರೂಪಕ್ಕೆ, ಎಷ್ಟೋ ಮಂದಿ ಕೇಳಿನೇ. ಅದಕ್ಕೆ ಹೇಳ್ತಾರೆ ಅವರು, ದೇವಾನಂ ಸಮಸ್ತ ದೇವತೆಗಳ ಗುಣ ಲಿಂಗಾನಂ ಆನುಶ್ರವಿಕ ಕರ್ಮಣ. ಕೇಳಿ ಹಿಂದಕ್ಕೆ ಅವರ ಗುಣದಿಂದ ಪ್ರೀತಿ ಆಗ್ತದೆ, ಅವ್ರ ಲಿಂಗದಿಂದ ಪ್ರೀತಿ ಆಗ್ತದೆ, ಅವ್ರ ಕಾರ್ಯದಿಂದ ಪ್ರೀತಿ ಆಗ್ತದೆ, ಮತ್ತು ಕೇಳಿ ಪ್ರೀತಿ ಆಗ್ತದೆ. ಅವ್ರು ಕರ್ಮಣ ಸತ್ವ ಏವೈಕ ಮನಸ್ಸು. ಕೇಳಿ ಏನು ಮನಸ್ಸು, ಆ ಮನಸ್ಸಿನಲ್ಲಿ ಸತ್ವಬುದ್ಧಿ ಉತ್ಪನ್ನ ಆಯಿತು ಅಂದ್ರೆ ಭಕ್ತಿ ಬರ್ತದೆ, ನಂಬ್ತದೆ. ನಂಬುದೇನಪ್ಪ ಸತ್ವಗುಣ. ಆ ನಂಬಿತು ಅಂದ್ರೆ ಭಕ್ತಿ ಚಾಲು ಆಗ್ತದೆ. ಕೇಳಿದ ನೋಡಿದ ಇವೆಲ್ಲ ದೇವತೆಗಳಲ್ಲಿ ಏನು ಅವನಿಗೆ ನಂಬಿಕೆ ಉತ್ಪನ್ನ ಆಗ್ತದೆ, ಆ ನಂಬಿಕೆ ಏನಪ್ಪ ಅಂದ್ರೆ ಅದಕ್ಕೆ ಭಕ್ತಿ ಆಗ್ತದೆ. ವೃತ್ತಿ ಸ್ವಾಭಾವಿಕತೆಯ. ಹೀಗೆ ಇದು ಸ್ವಾಭಾವಿಕ ಅದ. ಎಲ್ಲರೂ ಭಕ್ತಿ ಯಾಕೆ ಮಾಡ್ತೀರಿ? ಕೇಳಿ ಮಾಡ್ತೀವಿ, ನೋಡಿ ಮಾಡ್ತೀವಿ. ಮೊದಲು ರೂಪ ನೋಡಿ ಗುಣ ನೋಡಿ ನಾವು ಪ್ರೀತಿ ಮಾಡ್ತಿರ್ತೀವಿ, ಕೇಳಿ ಹೇಳಿ. ಅದಕ್ಕೆ ಇದು ಸ್ವಾಭಾವಿಕ ಅದ. ಹಿಂಗೆ ಮನುಷ್ಯರು ಅನಿಮಿತ್ಯತ ಭಗವತಿ ಭಕ್ತಿ ಸಿದ್ಧೇರ್ ಗರಿಯಸಿ. ಹೌದಲ್ಲ? ನಿಮಿತ್ತ ಮಾತ್ರ ಭವಿಸವೇ ಸಾಕ್ಷಿ ಅದಲ್ಲ. ನಿಮಿತ್ತ ಮಾತ್ರದಿಂದ ಏನು ಸಿಗ್ತದೆ ನೋಡ್ತದೆ ಅಂತ ಮಾಡೋದು ಇದು ಪೂರ್ಣ ಭಕ್ತಿ ಅಲ್ಲ. ಹೌದಲ್ಲ? ಏನು ಕೊಡ್ತಾರಂತ ಸೇವೆ ಮಾಡೋದಲ್ಲ. ನಮ್ಮಪ್ಪ ನನಗೆ ಆಸ್ತಿ ಕೊಡ್ತಾನೆ, ಹೊಲ ಬಿಡ್ತಾನೆ, ಬ್ಯಾಂಕ್ ಮೇಲೆ ಇಡ್ತಾನಂತಲ್ಲ. ನೀ ಮಗ ಇದ್ದಿ ಅದಕ್ಕೆ ಸೇವೆ ಮಾಡಬೇಕು. ಇದು ನಿನ್ನ ಕರ್ತವ್ಯ. ಇದು ನಿನ್ನ ಕರ್ತವ್ಯ. ನಮ್ಮಪ್ಪ ಹೊಲ ಕೊಡ್ತಾನೆ, ನನಗೆ ಬಿಡ್ತಾನೆ, ಬ್ಯಾಂಕ್ ನನಗೆ ಬಿಟ್ಟು ಹೋಗ್ತಾನೆ ಅಂತ ಸೇವೆ ಮಾಡ್ತಾವಲ್ಲ, ಅದು ಸೇವೆ ಅಲ್ಲ ಅಂತಾರೆ. ನಿರ್ಮಮತಾ ಭಕ್ತಿ ಅಂದ್ರೇನು? ಏನೊಂದು ಅಪೇಕ್ಷೆ ಇಲ್ಲದೆ ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಅದಕ್ಕೆ ನಿರ್ಮಮತಾ ಭಕ್ತಿ ಇಲ್ಲ. ಅನಿಮಿತ್ಯತಾ ಭಗವತಿ ಭಕ್ತಿ ಸಿದ್ಧೇರ್ ಗರಿಯಸಿ. ಅನಿಮಿತ್ಯ ಭಕ್ತಿ, ಫಲಾಪೇಕ್ಷೆ ಇಲ್ಲದೆ ಮಾಡತಕ್ಕಂಥ ಭಕ್ತಿ, ಇದು ಎಲ್ಲಕ್ಕಿಂತ ಇದು ದೊಡ್ಡದ ಅಂತ ಹೇಳ್ತವೆ. ಜರೆಯತ್ಯ ಆಸು ಯಾಕೋಶೆ ನಿಗೀರ್ಣ ಅನಲೋಹೋ ಯಥಾ. ಪರಂತು ಮಂದಿ ಹಂಗೆ ಮಾಡೋಂಗಿಲ್ಲ, ದುಃಖ ಇದ್ದಕ್ಕೆ ಮಾಡ್ತಾರೆ. ದುಃಖ ಬಂದರೆ ಎಲ್ಲರೂ ದುಃಖಮೇ ಸುಮಿರಣ ಸಬ್ ಕರೆ, ಸುಖಮೇ ಕರೇನ ಕೋಯಿ. ಅದಕ್ಕೆ ಹೇಳ್ತಾರೆ, ಇದು ನಿರ್ಮಮತಾ ಭಕ್ತಿ ಬೇರೆ. ಜರಯತಿ ಆಶು. ಜರ ಅಂದರೆ ಆಶು ಜರಯತಿ, ಜಲ್ದಿ ಕಮ್ಮಾಕ್ಕದ, ಜೀರ್ಣ ಆಗ್ತದೆ. ಇದಕ್ಕೆ ಜರ ಅಂತ. ಯಾವುದು ಜೀರ್ಣ ಹಾಕೋತ ಹೋಗೋದು ಅದಕ್ಕೆ ಜರ ಅಂತಾರೆ. ಅದಕ್ಕೆ ಹೇಳಿದ್ರೆ ಶಾಸ್ತ್ರ, ಜರಯತಿ ಆಶು ಯಾ ಕೋಶಂ ನಿಗೀರ್ಣಂ ಅನಲೋ ಯತಃ. ನಿಗೀರ್ಣಂ ಅನಲೋಯತ. ಹ್ಯಾಂಗೆ ಬೆಂಕಿ ಬುಕ್ಕದೆಲ್ಲ ಸುಟ್ಟು ಹಾಕ್ತದೆ, ಅದನ್ನು ಹೆಂಗೆ ಖತಮ್ ಮಾಡ್ತದೆ, ಹಂಗೆ ಈ ಜರನೂ ಕೂಡ ಮನುಷ್ಯನೇನಪ್ಪ ಅಂದ್ರೆ ಹಾಳು ಮಾಡ್ತದೆ. ಲಕ್ಷಣಾಚ್ಚ ಭಾಗವತೆ. ಇದು ಭಾಗವತ ಹೇಳ್ಯಾರ. ಜರಯತ್ಯಾಶು ಯಾ ಕೋಶಂ ನಿಗೀರ್ಣಂ ಅನಲೋಯತ. ಹೇಗೆ ಬೆಂಕಿ ನುಂಗಿ ಹಾಕ್ತದೆ, ಹಿಂಗೆ ಜರನು ಮನುಷ್ಯನ ದೃಷ್ಟಿ ಶಕ್ತಿ, ಶ್ರವಣ ಶಕ್ತಿ, ದರ್ಶನ ಶಕ್ತಿ, ಪಾಚನ ಎಲ್ಲನೂ ಕೂಡ ನುಂಗಿ ಹಾಕ್ತದೆ ಇದು ಅಂತ ಹೇಳೋದು. ಸರ್ವೇ ವೇದಾಸ್ತು ದೇವಾರ್ಥ ದೇವ ನಾರಾಯಣಾರ್ಥಕ. ನಾರಾಯಣಸ್ತು ಮೋಕ್ಷಾರ್ಥೋ ಮೋಕ್ಷೋ ನ ಅನ್ಯರ್ಥ ಇತಿ. ಒಂದರ ಒಂದು ಹೋದು ಹೇಳ್ತಾರೆ ಅವರು. ಸರ್ವೇ ವೇದಾಸ್ತು ದೇವಾರ್ಥ. ವೇದ ದೇವ, ವೇದ ಏನು ಹೇಳ್ತಾವ್ರಿ? ದೇವ್ರ ಸುದ್ದಿನ ಹೇಳ್ತಾವೆ. ಎಲ್ಲ ವೇದಗಳು ಹೇಳೋದು ದೇವ್ರೆ. ಎಲ್ಲ ನದಿ ಬಂದು ಗಂಗಾ ಹೋಗಿ ಸಮುದ್ರದಾಗ ಹೆಂಗೆ ಕೂಡ್ತಾವಲ್ಲ, ಮ್ಯಾಲೆ ಹಿಮಾಲಯದಾಗ ಹುಟ್ಟೋದು ಸಪ್ತಜ ಪತ್ಲಜ ನದಿ ಅದಾವಲ್ಲ, ಅವೆಲ್ಲ ಬಂದು ಗಂಗಾದಾಗ
ಗಂಗಾ ಹೋಗಿ ಸಮುದ್ರ ಮೇಲೆ. ಅದಕ್ಕೆ ಹೇಳ್ತಾರೆ ಅವರು ಏನು, ಸರ್ವೇ ವೇದಾಸ್ತು ದೇವಾರ್ಯ ದೇವಾರ್ಥ. ವೇದ ಏನು ಹೇಳ್ತಾವೆ? ದೇವ್ರ ಸುದ್ದಿನೇ. ದೇವ ವೇದ, ವೇದಗಳು ದೇವ್ರ ಸುದ್ದಿ ಹೇಳ್ತಾವೆ. ಅವೆಲ್ಲ ಏನಪ್ಪ ಅಂದ್ರೆ ಸರ್ವೇ ವೇದಾಸ್ತು, ಎಲ್ಲ ವೇದಗಳು ದೇವಾರ್ಥ, ದೇವರನ್ನೇ ಪ್ರತಿಪಾದನೆ ಮಾಡ್ತಾವೆ. ಏನು? ದೇವಾರ ನಾರಾಯಣಾರ್ಥಕ. ದೇವರಂದರೆ ಯಾರು? ಎಲ್ಲ ದೇವರು ನಾರಾಯಣ ದೇವ. ಎಲ್ಲ ವೇದಗಳು ಆಯಾ ದೇವತೆಗಳು ಹೇಳ್ತಾವೆ. ಏನಪ್ಪ ಏನು ಧನ ಪ್ರಾಪ್ತಿ ಮಾಡಬೇಕಾದ್ರೆ ಯಾವ ದೇವರು, ಪುಣ್ಯ ಸ್ವರ್ಗ ಪ್ರಾಪ್ತಿ ಮಾಡಬೇಕಾದ್ರೆ ಯಾವ ದೇವರು, ಅವೆಲ್ಲ ಹೇಳ್ತಾವೆ. ಎಲ್ಲ ಕ್ರಿಯೆಗಳು ಅನ್ಯ ಅನ್ಯ ದೇವತೆಗಳಲ್ಲಿ, ಎಲ್ಲ ದೇವತೆಗಳು ನಾರಾಯಣನಲ್ಲಿ, ಮೂಲ ಪರಮಾತ್ಮನಲ್ಲಿ, ನಾರಾಯಣಾರ್ಥಕ ಅವರೆಲ್ಲ. ನಾರಾಯಣಸ್ತು ಮೋಕ್ಷಾರ್ಥ. ನಾರಾಯಣ ಏನು? ಮೋಕ್ಷ. ಎಲ್ಲ ಕರ್ಮಗಳು ದೇವರ ಸಲುವಾಗಿ, ಎಲ್ಲ ದೇವರ ಪೂಜಾ ನಾರಾಯಣ ಸಲುವಾಗಿ. ನಾರಾಯಣ ಆಮೇವ ಎಲ್ಲಿ ಬಂದ ಕಡೆ ಸರ್ವ ಕಮಲಗಳ ಕಾರ್ಯಗಳು ಅಲ್ಲಿಗೆ ಬಂದವು. ಕರ್ಮ ಭಿನ್ನ ಭಿನ್ನ ದೇವತೆಗಳು, ಭಿನ್ನ ಭಿನ್ನ ದೇವತೆಗಳ ಮೂಲ ನಾರಾಯಣ ಮೂಲ ಮತ್ತು ಎಲ್ಲಿಗೆ ಬಂತು? ಇಲ್ಲಿಗೆ ಬಂತು ಅಂತ ಹೇಳಿದ್ರು. ಅದಕ್ಕೆ ಹೇಳ್ತಾರೆ ಅವರು ನಾರಾಯಣಸ್ತು. ಯಾಕೆ? ಮೋಕ್ಷಾರ್ಥೋ ಮೋಕ್ಷೋ, ಹೌದಲ್ರಿ? ಮೋಕ್ಷೋ ನ ಅನ್ಯಾರ್ಥ ಇಷ್ಯತೆ. ಮೋಕ್ಷ ಯಾರು ಸಲುವಾಗಿ? ಮೋಕ್ಷ ನನ್ನ ಸಲುವಾಗಿ. ಅದು ಅದ್ರ ಸಲುವಾಗಿ ಮಾಡ್ತಾರೆ, ಹೌದಲ್ರಿ? ಕರ್ಮಗಳು ಮಾಡ್ತಾರೆ ದೇವ್ರ ಸಲುವಾಗಿ, ದೇವರು ಮಾಡ್ತಾರೆ ನಾರಾಯಣ ಸಲುವಾಗಿ, ನಾರಾಯಣ ಮಾಡ್ತಾರೆ ಮೋಕ್ಷ ಸಲುವಾಗಿ. ಮೋಕ್ಷ ಅಂದರೆ ಯಾರು? ಅಹಮೇವ ನಾರಾಯಣ ಮೋಕ್ಷ. ಅಹಂ ಬ್ರಹ್ಮಾಸ್ಮಿ ಮೋಕ್ಷದ. ಅದು ಯಾವ್ದ್ರ ಸಲುವಾಗಿ ಅಲ್ಲ, ಅದು ತನ್ನ ಸಲುವಾಗಿ ಅದ ಅಂತ ಹೇಳಿದರು. ಭಗವತೆ ಆಚ ಸರ್ವೇ ವೇದಾಸ್ತು ದೇವಾರ್ಥ ದೇವಾರ ನಾರಾಯಣಾರ್ಥಕ. ನಾರಾಯಣಸ್ತು ಮೋಕ್ಷಾರ್ಥೋ. ಮೋಕ್ಷೋ ನ ಅನ್ಯರ್ಥ. ಅದು ಯಾರ ಸಲುವಾಗಿ ಅಲ್ಲ, ಯಾರ ಸಲುವಾಗಿ ಅಲ್ಲ, ಹೌದು. ಅದು ಯಾರ ಸಲುವಾಗಿ ಅಲ್ಲ. ಹೋಟೆಲ್ದವರು ಅಡುಗೆ ಮಾಡ್ತಾರೆ ಮಂದಿ ಸಲುವಾಗಿ, ಹೆಣ್ಮಕ್ಳು ಅಡುಗೆ ಮಾಡ್ತಾರೆ ನಮ್ಮ ಸಲುವಾಗಿ. ಹೋಟೆಲ್ದವ್ರು ಅಡುಗೆ ಯಾರು ಮಾಡ್ತಾರೆ? ಮಂದಿ ಸಲುವಾಗಿ. ಮತ್ತು ಅವನೇ ತಿಂದು ಕೂತಾರೆ ಗತಿ ಹಂಗೆ, ಹೌದು. ಹೋಟೆಲ್ದಾಗ ಮಾಡೋದು ಮಂದಿ ಸಲುವಾಗಿ, ಮನ್ಯಾಗ ಮಾಡೋದು ಹಂಗೆ. ಅನ್ಯ ದೇವತೆಗಳು ಮಾಡೋದು ಒಂದೊಂದ್ರ ದೇವ್ರ ಸಲುವಾಗಿ. ಎಲ್ಲರೂ ಮಾಡೋದು ದೇವತೆಗಳು, ಆ ದೇವತೆ ಮಾಡೋದು ನಾರಾಯಣವೇ ಮಾಡೋದು ನನ್ನ ಸಲುವಾಗಿ. ಯಾಕೆ? ಅಹಮೇವ ನಾರಾಯಣ, ನಾನೇ ಬ್ರಹ್ಮಿದ್ದೀನಿ. ಅದಕ್ಕೆ ಹೇಳ್ತಾರೋ ಯಾರ ಸಲುವಾಗಿ ಅಲ್ಲ. ನ ಅನ್ಯಾರ್ಥ ಇಷ್ಯತೆ. ಏವಂ ಮಧ್ಯಮ ಭಕ್ತಾನಾಂ ಅನೇಕಾಂತಾನಂ ನ ಕಶ್ಚಿತ್. ಇವರು ಏನಪ್ಪ ಮಧ್ಯಮ ಭಕ್ತರು ಇರ್ತಾರಲ್ಲ, ಅವರು ಆ ಕಡೆ ಇಲ್ಲ ಈ ಕಡೆ ಇಲ್ಲ ಅಂತಂದ ಹಾಗಿರಬಾರ್ದು ಅಂತ ಹೇಳ್ತಾರೆ. ಅರ್ಥೇ ನಾರಾಯಣೋ ದೇವ. ಕಟ್ಕಡೆಗೆ ಯಾರಾದ್ರ? ನಾರಾಯಣೋ ದೇವ. ಆ ನಾರಾಯಣ ಯಾರು? ಸರ್ವಂ ಅನ್ಯತ್ ತದರ್ಥಕಂ. ಏನೇನು ಮಾಡ್ತೀಯಲ್ಲ ಅದ್ರ ಸಲುವಾಗಿ ಅದ. ಅದಕ್ಕೆ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನ ಹೇಳಿರ. ಯದ್ಯತ್ ಕರ್ಮ ಕರೋಮಿ, ಸುಮ್ಮನೆ ಆ ದೇವರು ಮಾಡ್ತೀವಿ, ಅಲ್ಲಿ ಕೊಡ್ತೀವಿ ಅಲ್ಲಿ ಕೊಡ್ತೀವಿ ಅಲ್ಲಿ ಕೊಡ್ತೀವಿ ಅಲ್ಲಿ ಅವೆಲ್ಲ ಅದಕ್ಕೆ ಇಲ್ಲಿಗೆ ಅದಾವೆ. ಅದು ಆತ್ಮನೇ. ಆ ಆತ್ಮನೇ ಪರಮಾತ್ಮ ಅದಾನ, ಆತ್ಮನೇ ನಾರಾಯಣ ಅದಾನ. ನಾರಾಯಣೋಸ್ಮಿ ಬ್ರಹ್ಮಾಸ್ಮಿ ಶಿವೋ ಅಹಂ ಇವೆಲ್ಲ ಏನು ಹೇಳ್ತಾರೆ ಕಡೆಗೆ ಇಲ್ಲಿಗೆ ಬರ್ತದಪ್ಪ. ಅದಕ್ಕೆ ಅವೆಲ್ಲ ಕರ್ಮಗಳಪ್ಪ ತನ್ನ ಸಲುವಾಗಿ ಅದಾವ. ಅದಕ್ಕೆ ಹೇಳಿದರು ಅರ್ಥೇ ನಾರಾಯಣೋ ದೇವ. ಅದೇನು? ಸರ್ವಂ ಅನ್ಯತ್ ತದರ್ಥಕಂ ಇತಿ ಗೀತಾ ಕಲ್ಪೆ ತ ಏವಚ ವಿದುಹು. ಅಂಥವರೇ ತಿಳ್ಕೋತಾರೆ, ಅನ್ಯರು ತಿಳಿದಿಲ್ಲ ಅಂತ ಅರ್ಥ. ಏನು ಮಾಡುವುದೆಲ್ಲ ಆತ್ಮನ ಸಲುವಾಗಿಯೇ. ಆತ್ಮ ಒಂದು ದೇವರು ಒಂದು ದೇವರು ಒಂದು ದೇವರು ದೇವರು. ಇವೆಲ್ಲ ಏನಪ್ಪ ಅಂದ್ರೆ ಇವ್ರು ತೋರ್ತಾರೆ ಅವ್ರಿಗೆ ಕೊಡ್ತಾರೆ, ಅವ್ರದ್ದು ಎಲ್ಲ ಕಡೆ ಗೌರ್ಮೆಂಟಿಗೆ ಹೋಗ್ತದೆ. ಇಟ್ಟೆಲ್ಲ ಟ್ಯಾಕ್ಸ್ ವಸೂಲು ಮಾಡ್ತಾವಲ್ಲ, ಇವೆಲ್ಲ ಎಲ್ಲಿಗೆ ಹೋಗ್ತವೆ? ಅಲ್ಲಿಗೆ ಎಷ್ಟು ಮಂದಿ ಟ್ಯಾಕ್ಸ್ ವಸೂಲು ಮಾಡೋರು ಅದಾರ? ಒಂದು ಬೇರೆ ಬೇರೆ ಅದ. ಎಲ್ಲರ ಟ್ಯಾಕ್ಸ್ ವಸೂಲು ಮಾಡೋದು ಎಲ್ಲಿ? ಅಲ್ಲಿಗೆ ಹೆಂಗೆ ಹೋಗ್ತದೆ? ಭಿನ್ನ ಭಿನ್ನ ದೇವತೆಗಳ ನಿಮಿತ್ತವಾಗಿ ಮಾಡ್ತಕ್ಕಂಥ ಸಕಲ ಕರ್ಮಗಳು ಎಲ್ಲಿಗೆ ಬರ್ತಾವೆ? ನನ್ನಲ್ಲಿಗೆ ಬರ್ತಾವೆ.
ಯಾಕೆ ನಾನೇ ಮೂಲ ಇದ್ದೀನಿ. ಹಂಗೆ ತಿಳಿದ ಏವಚ ವಿದುಹು. ಹಿಂಗೆ ತಿಳ್ಕೊಂಡವರಿಗೆ ತಿಳಿದವರು ಅಂತೇವೆ. ಆ ದೇವ್ರಿಗೆ ಮಾಡಕತ್ತೀನಿ, ಈ ದೇವ್ರಿಗೆ ಮಾಡಕತ್ತೀನಿ, ಎಲ್ಲ ದೇವ್ರಿಗೆ ಇಲ್ಲೇ ಅದಾವ. ಇದ್ರ ಸಲುವಾಗಿ ಮಾಡೋದು. ಆ ದೇವ್ರಿಗೆ ಯಾಕೆ ಮಾಡ್ತೀನಿ? ನಾನು ಚಲೋ ಇರಲಿ ಅಂತ. ನನ್ನ ಸಲುವಾಗಿ ಎಲ್ಲ ದೇವ್ರ ಪೂಜೆ ಮಾಡ್ತೀನಿ. ನಾ ನಾರಾಯಣ ಸ್ವರೂಪ ಇದ್ದೀನಿ. ಅದಕ್ಕೆ ಸರ್ವಕರ್ಮ ಅಖಿಲಂ ಪಾರ್ಥ. ಅಲ್ಲಿ ಎಲ್ಲ ಕರ್ಮಗಳು, ಎಲ್ಲ ನದಿಗಳು ಸಮುದ್ರ ಸೇರುವಂತೆ ಅನ್ಯಾನ್ಯ ದೇವತೆಗಳನ್ನು ಲಕ್ಷಿಸಿ ಮಾಡುವ ಸಮಸ್ತ ಕರ್ಮಗಳು ಎಲ್ಲಿ ಬರ್ತಾವೆ? ನಮ್ಮಲ್ಲಿ ಬರ್ತಾವೆ, ಮೂಲ ಪರಮಾತ್ಮಲ್ಲೇ ಬರ್ತಾವೆ. ಅದಕ್ಕೆ ಶಾಸ್ತ್ರ ತ ಏವಚ ವಿದುಹು ಯಮೇ ವೈಶ್ಯಂ ವೃಣುತೆ ತೇನ ಸ್ತಬ್ಧ ತಸ್ಯ ವೃಣುತೆ ತನು ಸ್ವಾಮ ಆತ್ಮ ಅಂತ ಕಠೋಪನಿಷತ್ತಿನಲ್ಲಿ ಇವೆಲ್ಲದರಲ್ಲಿ ಕೂಡಿ ಹೇಳಿದಾರಪ್ಪ. ಯಾರ್ಯಾರು ಯಾವ ದೇವತೆಗಳನ್ನು ಅವಿಷ್ಟ ಮಾಡ್ತಾರೆ ಅವೆಲ್ಲ ಬಂದು ಮುಟ್ಟುವು ಅಲ್ಲಿಗೆ ಪರಮಾತ್ಮನಲ್ಲಿಗೆ. ಅದಕ್ಕೆ ಆ ಪರಮಾತ್ಮನನ್ನು ನೀನು ಅರಿಯುವುದು ಅತ್ಯಂತ ಅವಶ್ಯಕತೆ ಅದ. ಹಾಗಾದ್ರೆ ಏನು ಮಾಡಬೇಕು ಅಂತ ಕೇಳಿದ್ರೆ ಸದಾ ನನ್ನ ಧ್ಯಾನ ಮಾಡು. ಏನಂತ ಮಾಡಬೇಕು? ಸಾಧಿಭೂತಾದಿ ದೇವಂ ಮಾಂ ಸಾಧಿ ಯಜ್ಞಂಚ ಏ ವಿದುಹು ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುಹು. ಏನಪ್ಪ? ಯುಕ್ತಚೇತಸಃ. ಯಾರು ಯುಕ್ತಚೇತಸರಾಗಿದ್ದಾರೋ, ಧ್ಯಾನದಲ್ಲಿ ಅದಾರೋ ಅಂಥವರು ಅವರು ಅಧಿಭೂತ, ಅಧಿದೈವ, ಆಧ್ಯಾತ್ಮ ಮೂರು ಅದಾವ. ಇವು ಅಧಿಭೂತ, ಅದು ಅಧಿದೈವ, ಇದು ಆಧ್ಯಾತ್ಮ. ಇವು ಮೂರು ಏನದವಲ್ಲ, ಇವರು ಯಾರು ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಅರಿಯುವರು. ಏನಪ್ಪ ಅಂದ್ರೆ ಇದೇ ವಿಧು. ಯಾರು? ಯುಕ್ತಚೇತಸಃ. ಗುರುಶಾಸ್ತ್ರಾದಿಗಳಿಂದ ಅಧ್ಯಯನ ಮಾಡಿ, ಶಾಸ್ತ್ರಾದಿಗಳ ಅಧ್ಯಯನ ಮಾಡಿ, ಸದ್ಗುರು ಕೃಪೆಯಿಂದ ಯಾರು ಭೂತ, ಅಧಿಭೂತ, ಅಧಿದೈವ, ಆಧ್ಯಾತ್ಮ ಪ್ರಪಂಚವನ್ನು ಕಾರಣವಾಗಿರ್ತಕ್ಕಂಥ ಸೃಷ್ಟಿಯನ್ನು, ಪ್ರಪಂಚದ ವಸ್ತು ಭೋಗ ಮಾಡತಕ್ಕಂಥ ಅಧ್ಯಾತ್ಮ ಜೀವನನ್ನು ಇವರು ಯಾರು ಅರಿತಾರೆ? ಪ್ರಪಂಚ ಭೋಗಿಸುವ ಅಧ್ಯಾತ್ಮ, ಇದನ್ನು ಮಾಡಿದ ಅಧಿದೈವ. ಮೂರದವಲ್ಲ. ಇದು ಮಾಡ್ಯಾನ. ಯಾಕೆ ಮಾಡ್ಯಾನ? ಇವನ ಸಲುವಾಗಿ. ಯಾರು ಮಾಡ್ಯಾರ? ಅವ. ಇವನ ಸಲುವಾಗಿ ಅವ ಇದು ಮಾಡ್ಯಾನ. ಹೌದಾ? ಹೆಂಗೆ ಹೋಟೆಲ್ದವರು ಮಾಡ್ತಾನೆ ಅಡುಗೆ, ಮಂದಿ ಸಲುವಾಗಿ ಅಡುಗೆ ಮಾಡ್ತಾನೆ, ಅವನ ಸಲುವಾಗಿ ಥೋಡಿ ಮಾಡ್ತಾನೆ. ಹಾಗೇನಪ್ಪ, ಆ ದೇವರು ಇವನ ಸಲುವಾಗಿ ಈ ಪ್ರಪಂಚ ಮಾಡ್ಯಾನ. ಮತ್ತು ಇವನ ಸಲುವಾಗಿ ಮಾಡ್ಯಾನ, ಇವ ಉಣ್ತಾನೆ. ಏನು ಮಾಡೋಂಗಿಲ್ಲ. ನಾಲ್ಕು ಬರೀ ಗಲ್ಲದಾಗ ಹಾಕೋತ ರೊಕ್ಕ ಕುಡಿರ್ತಾನೆ, ಉಣಂಗಿಲ್ಲ, ತಿನ್ನಂಗಿಲ್ಲ. ಇವ ಮಾಡಿದ ಪುಣ್ಯ ತೊಗೊಂಡು ಕುಡಿರ್ತಾನೆ ಅಷ್ಟೇ. ಏನು ಮಾಡೋಂಗಿಲ್ಲ. ಅವ ಅಷ್ಟೇ ನೋಡ್ಕೋತ ಕುಡಿರ್ತಾನೆ. ಅದರ ಸಲುವಾಗಿ ಹೇಳ್ತಾರೆ ಅವರು. ಇವರು ಏನಪ್ಪ ಅಂದ್ರೆ ಈ ಅಧಿಭೂತ, ಅಧಿದೈವ ಏನಪ್ಪ ಅಂತ ಕೇಳಿದರೆ ಯಾರು ಅವರು ಅರಿಯುತ್ತಾರೋ ಅವರು ಪ್ರಯಾಣ ಕಾಲೇ ಪಿಚ ಅಂದರೆ ದೇಹ ಬಿಡುವಾಗ, ಅಂತಿಮ ಶರೀರದಲ್ಲಿ ಅನ್ನ ಬಿಡುವಾಗ ಯುಕ್ತಚೇತಸಃ. ಯುಕ್ತ ಅಂದರೆ ಅಂದರೆ ಅಧಿದೈವ, ಅಧಿಭೂತ, ಅಧ್ಯಾತ್ಮದ ಬಗ್ಗೆ ಯಾರು ಸಂಪೂರ್ಣವಾಗಿ ತಿಳ್ಕೊಂಡಾರೋ, ಈ ಜಗತ್ತಂದರೆ ಏನು, ಮಾಡಿದವ ಯಾವ, ಇದು ಯಾಕೆ ಮಾಡ್ಯಾನ, ಯಾರಿಗೆ ಮಾಡ್ಯಾನ, ಎದಕ್ಕೆ ಮಾಡ್ಯಾನ. ಹೌದಾ? ಇವನೇ ಮಾಡ್ಯಾನ, ಅಧ್ಯಾತ್ಮಕ್ಕೆ ಮಾಡ್ಯಾನ. ಅಧಿಭೂತ, ಅಧಿದೈವ, ಅಧ್ಯಾತ್ಮದ ಸಲುವಾಗಿ ಮಾಡ್ಯಾನ. ಯಾಕೆ ಮಾಡ್ದ? ಇದು ಅಧಿಭೂತ ಅಂದರೆ ಏನು, ಇದು ಮಾಡಿದವ ಅಧಿದೈವ ಯಾರು, ಇದು ಭೋಗಿಸ್ತಕ್ಕಂಥ ಅಧ್ಯಾತ್ಮ ಯಾರು, ಯಾರು ಏನಪ್ಪ ಇದು ಸಂಪೂರ್ಣವಾಗಿ ಯುಕ್ತಚೇತಸ ಇವರು ತಿಳ್ಕೊತಾರೆ. ಅಲ್ಲ, ಅವರು ದೇಹ ಬಿಡುವಾಗ ನನ್ನನ್ನೇ ಕೊಡ್ತಾರೆ. ದೇಹ ಬಿಡುವಾಗ ನನಗೆ ಆ ದೇವರು ನನ್ನ ಸಲುವಾಗಿ ಈ ಜಗತ್ತು ಮಾಡ್ಯಾನ. ಇದರ ಕರ್ತ ಭೋಕ್ತ ಏನಪ್ಪ ಅಂತ ಕೇಳಿದರೆ ಯಾರು? ಕರ್ತ ಪರಮಾತ್ಮ, ಭೋಕ್ತ ನಾ. ಈ ಜಗತ್ತು ಭೋಗ್ಯ, ಭೋಗ್ಯದ ವಸ್ತುವನ್ನು ಕರ್ತನಾಗಿರ್ತಕ್ಕಂಥ ಪರಮಾತ್ಮ, ಭಕ್ತ ನನಗಾಗಿ ಇದು ಮಾಡಿದಾನ ಪರಮಾತ್ಮ ಅಂತ. ಹಿಂಗೆ ಇದ್ರ ಬಗ್ಗೆ ಸಂಪೂರ್ಣ ಯಾವ ದೇಹ ಬಿಡುವಾಗ ಏನಪ್ಪ ಅಂದ್ರೆ ಇದು
ಜ್ಞಾನ ಉಳ್ಳವ ಆಗ್ತಾನೆ. ಅಂಥ ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ ಅವ ನನ್ನನ್ನೇ ಕೂಡ್ತಾನೆ. ಗೊತ್ತಾಯ್ತದೆ. ಮಾಲ್ ಯಾರ್ದು ಅಂತ ಗೊತ್ತಾಯಿತು ಅಂದ್ರೆ ಕಳ್ತನ ಮಾಡೋಂಗಿಲ್ಲ. ಮಾಲಕನ ಜ್ಞಾನ ಮಾಲದ ಜ್ಞಾನ ಕಳ್ತನ ಹೆಂಗೆ ಮಾಡ್ತಾನೆ? ಮಾಲಕ್ ಕೂತಾನೆ, ಕಳ್ತನ ಮಾಡೋಕ್ಕೆ ಬರೋಂಗಿಲ್ಲ. ಹಾಗೆ ಮಾಲಕ ದೇವರದಾನ, ಜಗತ್ತು ಮಾಲದ, ನಾ ಏನು ಮಾಡೋದು ನಂದಂತ ಅನ್ನಕ್ಕೆ ಬರ್ತಾವ ಕುಂತಾನೆ ಮಾಲಕ ಪರಮಾತ್ಮ. ಹಾಗೆ ಆವಾಗ ಈ ಜಗತ್ತು ಪರಮಾತ್ಮನ ನಿರ್ಣಯ ಮಾಡ್ಯಾನ, ಕರ್ತ ಅವ ಅದಾನ, ನನಗಾಗಿ ಮಾಡ್ಯಾನ ಅಂತ ಹಿಂಗೆ ತಿಳ್ಕೊಂಡು ಅದ್ರ ಮೇಲೆ ಅಹಂಕಾರ ಮಮಕಾರ ಹೋಗ್ಬಿಡ್ತಾವೆ. ಅವಾಗ ದೇಹ ಬಿಡುವಾಗ ಈ ಬುದ್ಧಿ ಬಂತು ಅಂದರೆ ನಾನು ನನ್ನ ಕರ್ಮನ ಭಕ್ತ ಮಾತ್ರ ಇದ್ದೀನಿ, ಇದು ನಾ ಮಾಡಿಲ್ಲ, ಇದು ನಂದು ಅಲ್ಲ. ಹೌದಲ್ಲ? ಹೀಗೆ ಯಾವ ತಿಳ್ಕೊತಾನೆ ಪ್ರಯಾಣ ಕಾಲದಲ್ಲಿ ಅವನಿಗೆ ಏನಂತಾರೆ? ಸಮಬುದ್ಧಿಯುಕ್ತ ಚೇತಸ, ಸರಿ ಬುದ್ಧಿ ಉಳ್ಳವ ಅಂತಾರೆ. ಅಂಥ ಬುದ್ಧಿಯುಕ್ತ ಚೇತಸ ಇದ್ದವ ಏನಪ್ಪ ಅಂದ್ರೆ ಅವನು ಮುಕ್ತನಾಗುತ್ತಾನೆ ಅಥವಾ ನನ್ನನ್ನೇ ಕೂಡುತ್ತಾನೆ. ಅರ್ಜುನ, ಅವನಿಗೆ ಯಾವ ಭಯನೂ ಕೂಡ ಇರುವುದಿಲ್ಲ ಅಂತ ಈ ಶ್ಲೋಕದಲ್ಲಿ ಪರಮಾತ್ಮ ಕಡೆಗೆ ಹೇಳ್ಯಾನ. ಯಾರು ಆ ಸತ್ಯವನ್ನು ಬ್ರಹ್ಮವನ್ನು ತಿಳ್ಕೋತಾರೆ ಅಂಥ ಮನುಷ್ಯ ಏನಪ್ಪ ಅಂದ್ರೆ ಅವ ಪ್ರಯಾಣ ಕಾಲದಲ್ಲಿ ಯಾವ ದೇಹ ಬಿಡುವಾಗ ತಿಳ್ಕೋತಾನೆ ಈ ಅಧಿಭೂತ, ಅಧಿದೈವ, ಅಧ್ಯಾತ್ಮವನ್ನು. ಅಂದ್ರೇನು? ಪರಮಾತ್ಮ, ಜೀವಾತ್ಮ, ಸೃಷ್ಟಿ, ಇವು ಮೂರದು. ಅಧಿದೈವ, ಅಧ್ಯಾತ್ಮ, ಅಧಿಭೂತ. ಇವನ್ನು ಜೀವ, ಬ್ರಹ್ಮ, ಆಮೇಲೆ ಪ್ರಪಂಚ. ಇದರ ಸರಿಯಾಗಿ ಯಾವ ತಿಳ್ಕೋತಾನೆ ಅವ್ರೇನಪ್ಪ ಅಂದ್ರೆ ದುಃಖ ಹೊಂದಂಗಿಲ್ಲ, ಅವ್ರಿಗೇನೂ ಕೂಡ ಆಗುವುದಿಲ್ಲ ಅಂತ ಹೇಳೋದು. ಏನೇನ್ರಿ? ಸೃಷ್ಟಿಕರ್ತನ ಬ್ರಹ್ಮನಾದ ನನ್ನನ್ನು, ಕಾರ್ಯವಾದ ಜಗತ್ತನ್ನು, ಭಕ್ತನಾಗಿರ್ತಕ್ಕಂಥ ಜೀವನ. ಕರ್ತ ಅವ, ಭೋಗ್ಯ ಅದು ಭಕ್ತ ಇವ. ಇವರು ಮೂರರ ಬಗ್ಗೆ ಯಾವ ತಿಳ್ಕೋತಾನೆ? ಜಗತ್ತು ಸೃಷ್ಟಿ ಮಾಡಿರ್ತಕ್ಕಂಥ ಕರ್ತ ಅವ ಬ್ರಹ್ಮ, ಕಾರ್ಯ ಜಗತ್ತು, ಭಕ್ತ ಇವ. ಇದರ ಬಗ್ಗೆ ಯಾವ ಸರಿ ತಿಳ್ಕೊತಾನೆ ಅವ ಪ್ರಯಾಣ ದೇಹ ಬಿಡುವಾಗ ಅವ ಮುಕ್ತನಾಗ್ತಾನೆ, ಸುಖಿ ಆಗ್ತಾನೆ ಅಂತ ಪರಮಾತ್ಮ ಅರ್ಜುನನಿಗೆ ಹೇಳಿದ. ಮನುಷ್ಯನಿಗೆ ಏನು ಒಂದು ಹೊಸ ಶಬ್ದ ಕೇಳಿದ್ರೆ ತಲೆ ಒಂದು ಬರ್ತದೆ. ಅದು ಬ್ರಹ್ಮ ಅಂದ್ರೆಲ್ಲ ಏನು ಅಂದ. ಆ ಬ್ರಹ್ಮವನ್ನು ತಿಳ್ಕೊಂಡ, ಬ್ರಹ್ಮವನ್ನು ಮಾಡಿದವ ಬ್ರಹ್ಮ. ಆ ಬ್ರಹ್ಮನ್ನು ಮಾಡಿದ ಜಗತ್ತನ್ನು, ಭವಿಷ್ಯವ ಜೀವಾತ್ಮನನ್ನು, ಇವು ಮೂರು ತಿಳ್ಕೊಂಡ್ರೆ ಅವ ಪ್ರಯಾಣ ಕಾಲದಲ್ಲಿ ಸುಖಿ ಆಗ್ತಾನೆ ಅಂತಾರಲ್ಲ, ಆ ಬ್ರಹ್ಮ ಯಾರು? ಅದ ಇವ ಮುಕ್ತ ಆಗೋ ಇವ ಯಾರು? ಅಧ್ಯಾತ್ಮ. ಹೌದಾ? ಆಮೇಲೆ ಈ ಜಗತ್ತಂದರೆ ಏನು? ಭೋಗ್ಯ ಏನು? ಭಕ್ತ ಯಾರು? ಕರ್ತ ಯಾರು? ಜಗತ್ತನ್ನು ಮಾಡಿರ್ತಕ್ಕಂಥ ಬ್ರಹ್ಮ ಯಾರು? ಈ ಜಗತ್ತಂದ್ರೇನು? ಈ ಜಗತ್ತನ್ನು ಭೋಗಿಸುವ ಜೀವ ಅಂದರೆ ಯಾರು? ನಾನು ಪೂರಾ ಸ್ವಲ್ಪ ಇದು ಬಿಡಿಸಿ ಹೇಳೋದು ಚಲೋ ಆಗ್ತದ. ಅಂದ್ರೆ ದೇವರು ಹಂಗೆ 8ನೇ ಅಧ್ಯಾಯ ಚಾಲು ಮಾಡುವಂತ 8ನೇ ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಹೇಳಿದ್ರೆ ನೀವು ಅಧಿದೈವ ಇದು ಅಧ್ಯಾತ್ಮ, ಅದೇ ಅಧಿಭೂತ. ವಿಷಯಗಳು ಅಧಿಭೂತ, ಭೋಗಸವ ಅಧ್ಯಾತ್ಮ, ಮಾಡಿದವ ಅಧಿದೈವ. ಈ ಸಂಕ್ಷಿಪ್ತ ಹೇಳಿದ್ರೆ ನಮಗೆ ಬ್ರಹ್ಮ ಮಾಡ್ಯಾನ, ಜೀವಭಕ್ತ, ಇದು ಪೂರಾ ವಿಸ್ತಾರ ಮಾಡಿ ನಮಗೆ ಇಷ್ಟು ತಿಳಿಸ್ರಿ. ಆ ಬ್ರಹ್ಮ ಅಂದ್ರೇನು, ಅಧ್ಯಾತ್ಮ ಅಂದ್ರೇನು, ಅಧಿಭೂತ ಅಂದ್ರೇನು, ಇದು ನಂಗೆ ಸ್ಪಷ್ಟವಾಗಿ ಹೇಳ್ರಿ ಅಂದ್ರೆ ಅದು ಮುಂದಿನ ಅಧ್ಯಾಯದಲ್ಲಿ 8ನೇ ಅಧ್ಯಾಯದಲ್ಲಿ ನಾಳೆ ಮತ್ತೆ ಹೇಳ್ತಾ ಇದ್ದಾರೆ.